ನಿಮಗೆ ಒಳಗಿನ ಬೆಳಕು ಕಾಣಿಸ್ತದೆ. ಇವತ್ತು ತಾವೆಲ್ಲರೂ ಅಪ್ಪಯ್ಯ ಮಹಾಶಿವಯೋಗಿಗಳವರ ಲಿಂಗೈಕ್ಯ ಶತಮಾನೋತ್ಸವವನ್ನು ಬಹಳ ಚಂದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ತಾವೆಲ್ಲರೂ ಸಂಕಲ್ಪಬದ್ಧರಾಗಿ ಇಲ್ಲಿ ಟೊಂಕ ಕಟ್ಟಿ ನಿಂತುಕೊಂಡಿರುವಂಥದ್ದನ್ನು ನೋಡಿದರೆ ಬಹಳ ಖುಷಿ ಅನ್ನಿಸ್ತದೆ. ಯಾಕೆ ಅಪ್ಪಯ್ಯ ಮುತ್ಯ ಅಂಥದ್ದೊಂದು ಶಕ್ತಿ ಬಂತು? ಇದು ಪ್ರಶ್ನೆ ಇರೋದು. ಅಪ್ಪಯ್ಯ ಮುತ್ಯ ಅವರ ಮೂರ್ತಿಯನ್ನು ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ಪ್ರತಿಷ್ಠಾಪನೆ ಮಾಡುವಂಥದ್ದು ಯಾಕೆ ಅನ್ನುವಂಥದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಅಲ್ಲಿ ಕೋಟಿ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂದರೆ ಅದು ಸ್ಥಾವರ ಅಂತ ತಿಳ್ಕೊಳ್ಬಾರ್ದು. ಆ ಮೂಲಕವಾಗಿ ಅಪ್ಪಯ್ಯ ಮಹಾಶಿವಯೋಗಿಗಳವರ ಆಧ್ಯಾತ್ಮದ ಶಕ್ತಿಯನ್ನು ಇಡೀ ಭಾರತಕ್ಕೆ ನಾವು ತಲುಪಿಸ್ತೀವಿ ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ತಾವೆಲ್ಲರೂ ಅಂಥದ್ದೊಂದು ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ತಮಗೆ ಗೊತ್ತಿರಲಿ, ಅಲ್ಲಿ ಕಟ್ಟುವಂಥದ್ದು ಕೇವಲ ಒಂದು ಕಟ್ಟಡ ಅಲ್ಲ, ಅಲ್ಲಿ ಅಪ್ಪಯ್ಯ ಮುತ್ಯ ಅವರ ಆಧ್ಯಾತ್ಮಿಕ ಶಕ್ತಿಯನ್ನು ಪರಿಚಯ ಮಾಡಿಕೊಡಬೇಕು ಅನ್ನುವಂತಹ ಒಂದು ಅದ್ಭುತವಾದ ಉದ್ದೇಶವನ್ನು ಇಟ್ಟುಕೊಂಡು ಅಲ್ಲಿ ಕೋಟಿ ಕೋಟಿ ರೂಪಾಯಿ ಖರ್ಚುಗಳನ್ನು ಮಾಡಿ ನಾವು ಅಲ್ಲಿ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇರುವಂಥದ್ದು ತಾವೆಲ್ಲ ಗಮನಿಸ್ತಾ ಇರುವುದು. ತಮಗೆಲ್ಲ ಗೊತ್ತಿರುವಂತೆ ಕಡಿಮೆ ಮಾಡುತ್ತೆ 20ನೇ ಶತಮಾನದ ಕನ್ನಡ ನಾಡಿನ ಇತಿಹಾಸವನ್ನು ನೀವು ನೋಡಿಬಿಟ್ರಿ ಅಂದರೆ ಬಹಳ ಖುಷಿ ಪಡ್ತೀರಿ. ನೀವು ನಮ್ಮ ಕರ್ನಾಟಕದ ಮಧ್ಯಭಾಗ ಹುಬ್ಬಳ್ಳಿಗೆ ಬಂದ್ರಿ ಅಂದರೆ ಅಲ್ಲಿ ಹುಬ್ಬಳ್ಳಿಯ ಸಿದ್ಧಾರೂಢರು ಅಂತ ಇರ್ಬೋದು, ಬಹಳ ದೊಡ್ಡ ಹೆಸರು. ಅವರು ಸುತ್ತಲಿನ 20 ಜನ ಮಹಾರಾಜರೆಲ್ಲರೂ ಅವ್ರ ಹತ್ರ ಬರ್ತಿದ್ರು, ದರ್ಶನ ತಗೊಳ್ತಿದ್ರು. ವೇದಾಂತಕ್ಕೆ ಏನಾದರೂ ಅವರಿಗೆ ಸಂಶಯ ಇತ್ತು ಅಂದರೆ, ವೇದಾಂತದ ಕುರಿತಾಗಿ ಸಂಶಯ ಇತ್ತು ಅಂದರೆ ಅವ್ರ ಹತ್ರ ಬರ್ತಿದ್ರು, ಅವ್ರ ಮಾತುಗಳನ್ನು ಕೇಳ್ತಿದ್ರು. ಸಿದ್ಧಾರೂಢರು ಅಂದರೆ ಬಹಳ ದೊಡ್ಡ ಹೆಸರಪ್ಪ. ಅಂತಹ ಹುಬ್ಬಳ್ಳಿಯ ಸಿದ್ಧಾರೂಢರಿಗೆ ಎಲ್ಲರೂ ಏನಂತ ಕರಿತಿದ್ರು ಅಂದರೆ ನಡೆದಾಡುವ ಆಧ್ಯಾತ್ಮದ ವಿಶ್ವವಿದ್ಯಾಲಯ ಅಂತ ಕರಿತಿದ್ರು ಸಿದ್ಧಾರೂಢರಿಗೆ. ಅಂತಹ ಸಿದ್ಧಾರೂಢರು ಯಾವಾಗಲೂ ಒಂದು ಮಾತನ್ನು ಹೇಳ್ತಿದ್ರು, ಆಧ್ಯಾತ್ಮದ ಕುರಿತಾಗಿ ವೇದಾಂತದ ಕುರಿತಾಗಿ ನಿಮಗೇನಾದರೂ ಸ್ಪಷ್ಟೀಕರಣ ಸಿಗಬೇಕಾಗಿತ್ತು ಅಂದರೆ ಹುಬ್ಬಳ್ಳಿಗೆ ಬರೆಯಪ್ಪ. ಸಾಕ್ಷಾತ್ ಶಿವನನ್ನ ನೋಡಬೇಕಾಗಿತ್ತು ಅಂದರೆ ನೀವು ಅತನಿ ಗಚ್ಚಿನ ಮಠಕ್ಕೆ ಹೋಗ್ರಪ್ಪ, ಅಲ್ಲಿ ಮುರುಗೇಂದ್ರ ಶಿವಯೋಗಿಗಳದಾರಲ್ಲ ಅವರು ಸಾಕ್ಷಾತ್ ಶಿವ ಅನ್ನುವ ಮಾತುಗಳನ್ನು ಹೇಳ್ತಿದ್ರು. ನೀವೆಲ್ಲ ಚಪ್ಪಾಳಿ ತಟ್ಟಿದ್ರಿ, ಭಾಳ ಖುಷಿ ಆಯ್ತು ನನಗೆ. ಇನ್ನು ಮುಂದೆ ಹೇಳ್ತನಲ್ಲ ಅದಕ್ಕೆ ಜೋರು ಚಪ್ಪಾಳಿ ತಟ್ಟಬೇಕು. ಅಂತಹ ಅಪರೂಪದ ಯುಗ ಪುರುಷರಾಗಿರುವಂತಹ ಅಥನಿಯ ಪುಣ್ಯ ಪುರುಷರಾಗಿರುವಂತಹ ಮುರುಗೇಂದ್ರ ಶಿವಯೋಗಿಗಳವರನ್ನು ಸಾಕ್ಷಾತ್ ಶಿವ ಅಂತ ನಾವು ಕರಿತಾ ಇದ್ದೀವಿ. ಹಾನಗಲ್ ಅಪೋರ ಹೇಳ್ತಾರೆ, ಇವರು ಸಾಕ್ಷಾತ್ ಶಿವ ಅದಾರ, ಸ್ವಯಜಂಗಮರಾಗಿ ಪರಜಂಗಮರಾಗಿ ಚರಜಂಗಮರಾಗಿ ಈ ಲೋಕನ್ನ ಬೆಳೆದಿರುವಂತಹ ಅಥನಿಯ ಮುರುಗೇಂದ್ರ ಶಿವಯೋಗಿಗಳವರು ಅಂದರೆ ಸಾಕ್ಷಾತ್ ಶಿವ ಅಂತ ಹೇಳಿ ಯುಗ ಪುರುಷರಾಗಿರುವಂತಹ ಹಾನಗಲ್ ಅಪೋರು ಹೇಳೋರು. ಅಂತಹ ಮುರುಗೇಂದ್ರ ಶಿವಯೋಗಿಗಳವರು ಹೇಳ್ತಿದ್ರು, ಅಪ್ಪಯ್ಯಪ್ಪ ನಾವ್ಯಾರೋ ನಿನ್ನ ಮುಂದಲ್ಲಪ್ಪ, ನಿಜವಾದ ಹುಲಿ ಅಂದರೆ ಬೇರೆ ಯಾರೋ ಅಲ್ಲ, ಐಗಳಿ ಅಪ್ಪಯ್ಯ ಮುತ್ಯಾನ ನಿಜವಾದ ಹುಲಿ ಅನ್ನುವಂಥ ಮಾತನ್ನು ಅಥನಿ ಅಪ್ಪ ಅವ್ರು ಹೇಳ್ತಿದ್ರು. ಅಂತ ಅಥನಿ ಅಪ್ಪ ಅವ್ರು ಯಾರ ಬಗ್ಗೆನೂ ಅಷ್ಟು ಚೆನ್ನಾಗಿ ಮಾತಾಡಿದವ್ರಲ್ಲ. ಅವರು ತಾವಾಯಿತು ತಮ್ಮ ಲಿಂಗ ಪೂಜೆ ಮಾತಾಡಿದ್ದೇ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರೋದು ಒಂದೇ ಒಂದು ಬಸವಣ್ಣ. ಅವ್ರಿಗೆ ಗೊತ್ತಿರೋದು ಒಂದೇ ಒಂದು ಬಸವಣ್ಣನವರ ಸಮಕಾಲೀನರಾಗಿರುವಂಥ ಎಲ್ಲ ಸಮಾಜದ ಶರಣರು ಇದ್ದಾರಲ್ಲ ಅವ್ರ ಬಗ್ಗೆ ಅಷ್ಟೇ ಗೊತ್ತಿತ್ತು ಅವ್ರಿಗೆ, ಬೇರೆ ಏನೂ ಗೊತ್ತಿರಲಿಲ್ಲ. ಅಂಗೈಯಾಗಿನ ಲಿಂಗ ಹಿಡ್ಕೊಂಡು ಪೂಜೆ ಮಾಡ್ಕೊತ ಕೂತ್ಕೊಂಡು ಬಿಟ್ಟರು ಅಂದರೆ ಜಗತ್ತನ್ನು ಮರೆತು ಬಿಡ್ತಿದ್ರು. ಅಂತಹ ಜಂಗಮ ಜ್ಯೋತಿ ಅಂತ ನಾವು ಕರಿತೀವಿ, ವಿದ್ವತ್ ವಿರಾಗದ ವಿಭೂತಿ ಪುರುಷ ಅಂತ ಕರಿತೀವಿ. ಸಾಕ್ಷಾತ್ ಸಿದ್ಧಾರೂಢರೇ ಅಥನಿಯ ಅಪೋರ ಬಗ್ಗೆ ಹೃದಯ ತುಂಬಿದ ಮಾತುಗಳನ್ನು ಆಡಿದ್ದು ಕೇಳ್ತೀವಿ. ಆನೆಗಲ್ಲ ಕುಮಾರಸ್ವಾಮಿಗಳಂತಹ ಗುರುಗಳು ನಮ್ಮ ಅಥನಿಯ ಮುರುಗೇಂದ್ರ ಶಿವಯೋಗಿಗಳವ್ರ ಬಗ್ಗೆ ಮಾತಾಡಿದ್ದನ್ನು ಕೇಳ್ತೀವಿ. ಅಂತಹ ಮುರುಗೇಂದ್ರ ಶಿವಯೋಗಿಗಳವರು ಬಹಳ ಗೌರವದಿಂದ ಕಾಣುವಂತಹ ಒಬ್ಬ ಅಪರೂಪದ ಮಹತ್ವ ಯಾರು ಅಂದರೆ ಅವರು ಅಪ್ಪಯ್ಯ ಮಹಾಶಿವಯೋಗಿಗಳು ಅನ್ನುವಂತಹ ಚರಿತ್ರೆಯನ್ನು ಕೇಳಿದಾಗ ಹೃದಯ ತುಂಬಿ ಬರ್ತದೆ. ಎಲ್ಲಿರ್ತಿದ್ರು ಅಪ್ಪಯ್ಯ ಮುತ್ತೆ? ಕಂಠಿಗಳಲ್ಲಿ ಇರ್ತಿದ್ರು. ಬೇರೆ ಬೇರೆ ನೀವು ನೋಡ್ತಿರ್ಬೇಕು, ಅಲ್ಲೆಲ್ಲ ಎಲ್ಲೆಲ್ಲಿ ಕಂಠಿಗಳಿರ್ತಿತ್ತು, ಪೊದೆಗಳಿರ್ತಿತ್ತು, ಅಲ್ಲಿ ಹೋಗಿ ಕುತ್ಕೊಳ್ಳೋರು. ನಿಮಗೆ ಗೊತ್ತಿರಲಿ, ರಾಜ ಆಗಬೇಕು ಅಂದರೆ ಸಿಂಹಾಸನದ ಮೇಲೇನೆ ಕುತ್ಕೊಳ್ಬೇಕು ಅನ್ನುವಂಥದ್ದು ಇರ್ತದೆ. ಸ್ವಾಮಿಗಳಾಗಬೇಕು ಆಗಿತ್ತು ಅಂದರೆ ಪೀಠದ ಮೇಲೇನೆ ಕುತ್ಕೊಳ್ಬೇಕು ಅಂತ ಇರ್ತದೆ. ಅದನ್ನೆಲ್ಲ ತೆಗೆದು ಹಾಕಿ ನಾ ಎಲ್ಲಿ ಕುಂಡಿರ್ತೀನಲ್ಲ ಅಲ್ಲಿನೇ ಒಂದು ಪೀಠ ತಯಾರಾಗ್ತದೆ ಅಂತ ಹೇಳಿದವರು ಅಪ್ಪಯ್ಯ ಮುತ್ಯ. ಅವರು ಕಂಠಿಯೊಳಗೆ ಕುತ್ಕೊಂಡ್ರೂ ಕೂಡ ಅಲ್ಲಿ ಚಾಲುವಾಯಿತು ನೋಡ್ರಲ್ಲ, ಅದು ಪೀಠನೇ ಚಾಲುವಾಗಿಬಿಡ್ತವೆ ಅಂತ ಅಪ್ಪಯ್ಯ ಮುತ್ಯ ಆಗ್ತದೆ. ಅವ್ರ ಶಕ್ತಿ ಯಾಕೆ ಇಂಥದ್ರಲ್ಲಿ ಬಂತು ಅಂದರೆ ಇದನ್ನೇ ನೋಡ್ರಿ, ನಾನು ಭಾರತದ ಬಗ್ಗೆ ಮಾತಾಡುವಾಗಲೆಲ್ಲ ನಾನು ಯಾಕಷ್ಟು ಖುಷಿ ಪಡ್ತೀನಿ ಅಂದರೆ ಬೇರೆ ಬೇರೆ ದೇಶದವರೆಲ್ಲರೂ ದೇವರನ್ನು ಹೊರಗೆ ಹುಡುಕಾಡ್ಕೊತ ಹೋದರು, ಆಕಾಶದೊಳಗಿನ ಚುಕ್ಕಿ ಎಣಿಸ್ಕೊತ ಹೋದರು, ಸೂರ್ಯನ ಕುರಿತಾಗಿ ಮಾತಾಡಕತ್ತರು. ಆದರೆ ಭಾರತ ಮಾತ್ರ ನಿಮ್ಮ ಒಳಗೆ ದೇವರ ದಾನ ಅಂತ ಹೇಳ್ತವೆ.
ನೀನು ಒಳಗೆ ನೋಡಪ್ಪ, ಒಳಗೊಂದು ಅದ್ಭುತವಾಗಿರುವಂಥ ಬೆಳಕದ. ಆ ಬೆಳಕಿನ ಕುರಿತಾಗಿ ನೀನು ಚಿಂತನೆ ಮಾಡ್ಕೊತ ಹೋಗಿಬಿಟ್ಟು ಅಂದ್ರೆ ನಿನಗಿಂತ ದೊಡ್ಡ ವ್ಯಕ್ತಿ ಯಾರೂ ಆಗಂಗಿಲ್ಲ ಅಂತ ಭಾರತ ದೇಶದೊಳಗೆ ಅಂಥದ್ದೊಂದು ಚಿಂತನೆ ಶುರುವಾಯಿತು. ಅದ್ರ ಪರಿಣಾಮ ಏನಾಯಿತು, ಎಲ್ಲ ಕಡೆಗೂ ಕೂಡ ಗುರುಗಳೆಲ್ಲ ಅಲ್ಲಿ ತಮ್ಮ ತಮ್ಮ ಸಾಧನೆಗಳ ಮೂಲಕ ಅವರು ಈ ಲೋಕವನ್ನು ಬೆಳಗಿದರು ಅನ್ನುವಂಥದ್ರ ಕುರಿತಾಗಿ ನಾವು ಚಿಂತನೆ ಮಾಡ್ತೀವಲ್ಲ, ಇದ್ರ ಬಗ್ಗೆ ನಾವು ಮುಂದಿನ ಪೀಳಿಗೆಗೆ ಮುಟ್ಟಿಸುವಂತಹ ಒಂದು ಜವಾಬ್ದಾರಿಯನ್ನು ನಾವೆಲ್ಲ ಹೊತ್ಕೊಳ್ಬೇಕಾಗಿದೆ. ಹಿಂಗೆ ನಾವು ಬಿಟ್ಟಿವಿ ಅಂದರೆ ಅದು ಎಕ್ಕೂ ಹೇಳ್ಬೇಡ. ಏನು ಹೇಳಕತ್ತೇನ್ರಿ, ಹಿಂಗೆ ಸ್ವಾಮಿಗಳು ಹಿಂಗೆ ಮಾತಾಡುವಾಗ ನಡುವೆ ಏನಾರು ಸ್ವಲ್ಪ ಗದ್ದಲ ಆತಂದ್ರೆ ಏನು ಹೇಳಕತ್ತೀವಿ ಅದನ್ನ ಮರ್ತು ಬಿಡ್ತೀವಿ. ಒಬ್ರು ಯಾರೋ ಸ್ವಾಮಿಗಳು ಪ್ರವಚನ ಹೇಳಕತ್ತಿದ್ರು, 5 ನಿಮಿಷ ಪಾಟ್ನ ಲೈಟ್ ಹೋಗಿಬಿಡ್ತು, 5 ನಿಮಿಷ ಏನೋ ಲೈಟ್ ಬಂತು. ಏನು ಹೇಳಕತ್ತೀನಿ ಅಂದ್ರೆ ಅಪ್ಪಗಳು ಬರ್ತಾ ಬಿಟ್ರೆ ಏನು ಹೇಳಕತ್ತೀನಿ ಅಂದ್ರು. ಈ ಕಡೆ ಅವರು ಹೇಳಿಲ್ಲ. ನಿಮಗೇನು ಹೇಳಕತ್ತೀನಿ ಅಂತ ಈ ಕಡೆ ಅವ್ರನ್ನ ಕೇಳಿದ್ರು. ಯಾವ ತಾಯಿನೂ ಮಾತಾಡಲಿಲ್ಲ. ಏನು ಹೇಳಕತ್ತೀನಿ ಅಂತ ಮತ್ತೆ ಹೊಳ್ಳ ಮುಳ್ಳ ಕೇಳೋದಕ್ಕೆ ಒಬ್ಬ ಅಜ್ಜಗೆ ಸಿಟ್ಟು ಬಂದ. ನಾವು ಏನು ಹೇಳಕತ್ತಿರೋ ನಿಮಗೆ ಗೊತ್ತಿಲ್ಲ ಅಂದ್ರೆ ನಮಗೇನು ಗೊತ್ತಿರೋದ್ರ ಅಪ್ಪಗಳು ಹಳಮುಳ ಏನು ಹೇಳಕತ್ತೀನಿ ನಾವು ನಮ್ಮನ್ನು ಕೇಳಿದ್ರೆ ನಾವೇನು ಹೇಳೋಣ್ರಿ, ನೀವು ತಿಳ್ಕೊಂಡು ಹೇಳ್ಬೇಕ್ರಿ ಅನ್ನೋ ಲೆವೆಲಿಗೆ ಬಂದುಬಿಡ್ತದೆ ಅವರು. ಇಕ್ಕೂ ಇಡಬಾರ್ದು. ಇಕ್ಕೂ ಇಟ್ಟರೆ ಏನಾಗ್ತದೆ, ಸರಿಯಾಗಿ ಕೇಳಲ್ಲ ಅಂತ. ಎಷ್ಟು ಚಂದದ ನೋಡ್ರಿ ಕಥೆ. ಈ ಅಪ್ಪಯ್ಯ ಮುತ್ಯ ಅವರ ಆಧ್ಯಾತ್ಮದ ಶಕ್ತಿಯನ್ನು ನಾವು ಮುಂದಿನ ಪೀಳಿಗೆಗೆ ಮುಟ್ಟಿಸ್ಬೇಕಾಗಿದೆ. ಯಾಕೆ ಮುಟ್ಟಿಸ್ಬೇಕಪ್ಪ, ಇದು ಪ್ರಶ್ನೆ ಇರೋದು. ನಮ್ಮ ಪರಮ ಪೂಜ್ಯರಾಗಿರುವಂತಹ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳವರ ನೇತೃತ್ವದೊಳಗೆ ನೀವೆಲ್ಲ ಟೊಂಕ ಕಟ್ಟಿ ನಿಂತುಕೊಂಡ್ರಲ್ಲ, ಇದನ್ನು ನಾವು ಮುಂದಿನ ಪೀಳಿಗೆಗೆ ಯಾಕೆ ಮುಟ್ಟಿಸ್ಬೇಕಾಗ್ಯದ? ನೀವೆಲ್ಲರೂ ಆಶ್ಚರ್ಯ ಪಡ್ತೀರಿ. ಈಗ ಸಣ್ಣ ಮಕ್ಕಳನ್ನು ನೋಡ್ರಿ ನೀವು, ಭಾಳ ಅಂದ್ರೆ ಭಾಳ ಪರಿಸ್ಥಿತಿ ಗಂಭೀರ ಆಗಿಬಿಟ್ಟರು. 4ನೇತೆ ಓದುವಂಥ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳಕತ್ತರು. 5ನೇತೆ ಓದುವಂಥ ಮಕ್ಕಳು ಕಳ್ಳತನ ಮಾಡಕತ್ತರು. 6ನೇತೆ 7ನೇತೆ ಓದುವಂಥ ಮಕ್ಕಳು ಅನಾಚಾರವನ್ನು ಮಾಡಕತ್ತರು. 8ನೇತೆ 9ನೇತೆ ಓದುವಂಥ ಮಕ್ಕಳು ಹಿಂಸಾಚಾರ ಪ್ರವೃತ್ತಿಯಲ್ಲಿ ಭಾಗಿಗಳಾಗಕತ್ತರು. 10ನೇತೆ ಮುಗಿಸಿಬಿಟ್ಟ ಅಂದ್ರೆ ಊರಿಗೆ ಚೇರ್ಮನ್ ಅವ ಆಗಿರ್ತಾನೆ. ಊರಿಗೆ ಚೇರ್ಮನ್ರು ಅವ್ರು ಬೇರೆದವ್ರು ಅಲ್ರಿ, ನೀವೆಲ್ಲರೂ ಆಶೀರ್ತೀರಿ ಅವ್ರಲ್ರಿ. 10ನೇತೆ ಯಾರು ಮುಗಿಸಿರ್ತಾರಲ್ಲ ಅವರು ಊರಿಗೆ ಚೇರ್ಮನ್ರು ಆಗಿಬಿಡ್ತಾರೆ. ಇಲ್ಲಿ ನಮ್ಮ SP ಸಾಹೇಬರು ಕೂತ್ಕೊಂಡಾಗ ನೀವು ಆಮೇಲೆ ಅವ್ರನ್ನ ಹೋಗಿ ಕೇಳಿ ನೋಡ್ರಿ. ನೀವು ಇತ್ತೀಚೆಗೆ ಒಂದು ಅಂಕಿ ಅಂಶವನ್ನು ನೋಡಿ ನಾನು ನಿಜಕ್ಕೂ ಆಶ್ಚರ್ಯಚಕಿತಾಗಿಬಿಟ್ಟೆ. ಸಖೇದ ಆಶ್ಚರ್ಯ ಆಯ್ತು ನನಗೆ. ಏನಂದರೆ 2015ರಲ್ಲಿ ಮಕ್ಕಳ ಮನಸ್ಥಿತಿ ಹೆಂಗಿತ್ತು ಅಂದರೆ, ಅವ್ರ ಹಿಂಸಾಚಾರ ಪ್ರವೃತ್ತಿ ಎಷ್ಟಿತ್ತು ಅಂದರೆ 23% ಅಂತ. ಈಗ ಅದು ಎಲ್ಲಿಗೆ ಬಂದು ನಿಂತ್ಕೊಂಡಿರೋದು ಅಂದರೆ 54% ಹೆಚ್ಚಾಗಿಬಿಟ್ಟದ. ಇದೇ ಪರಿಸ್ಥಿತಿ ಏನಾದರೂ ಮುಂದುವರಿಯಿತು ಅಂದರೆ ಇನ್ನೊಂದು 20 ವರ್ಷಕ್ಕೆ ನಮ್ಮ ಮಕ್ಕಳು ಯಾರೂ ನಮ್ಮ ಕೈಯೊಳಗೆ ಇರಂಗಿಲ್ಲ. ಅವರೆಲ್ಲರೂ ಹಿಂಸಾಚಾರ ಪ್ರವೃತ್ತಿಯಲ್ಲಿ ಭಾಗಿಗಳಾಗ್ತಾರೆ. ಮಾದಕ ವ್ಯಸನಗಳನ್ನು ನೋಡ್ತಾರೆ. ಅವರಿಗೆ ಬೇರೆ ಬೇರೆ ಚಟಗಳನ್ನು ಅಂಟಿಸ್ಕೊಂಡು ಬಿಡ್ತಾರೆ. ಹಿಂಗಾಯಿತು ಅಂದ್ರೆ ನಾವರಿ ವೇದಿಕೆ ಮೇಲೆ ಕೂತ್ಕೊಂಡು ನನ್ನ ಭಾರತ ಹಂಗದ, ನನ್ನ ಭಾರತ ಹಿಂಗದ ಅಂತ ತಿಳ್ಕೊಂಡು ನಾವು ಎದೆ ಉಬ್ಬಿಸ್ಕೊಂಡು ಕೈ ಮೇಲೆ ಮಾಡಿ ನಾವು ಮಾತಾಡೋದು. ನಮ್ಮ ಮಕ್ಕಳು ನೋಡಿದ್ರೆ ಆಧ್ಯಾತ್ಮದ ಕುರಿತಾಗಿ ಅವರು ವಿಮುಖರಾಗ್ತಾ ಇರುವಂಥದ್ದನ್ನು ನೋಡುವಂಥ ಸಂದರ್ಭದೊಳಗೆ ಅಪ್ಪಯ್ಯ ಮುತ್ಯ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ನಮ್ಮ ಮಕ್ಕಳಲ್ಲಿ ನಾವು ಆಧ್ಯಾತ್ಮದ ಜಾಗೃತಿಯನ್ನು ಮಾಡ್ತೀವಿ ಅಂತ ತಿಳ್ಕೊಂಡು ನೀವೆಲ್ಲರ ಮುಂದೆ ಬಂದಿರಲ್ಲ, ಇದು ನಿಜವಾಗಿರುವಂಥ ಒಂದು ಕಾರ್ಯಕ್ರಮ. ಈ ಲೆಗಸಿ ಅಂತ ನಾವೇನು ಕರಿತೀವಲ್ಲ, ವಿ ಹ್ಯಾವ್ ಟು ಟೇಕ್ ದಟ್ ಲೆಗಸಿ ಫಾರ್ವರ್ಡ್. ನಾವು ಆ ಒಂದು ಅದ್ಭುತವಾದ ಪರಂಪರೆಯನ್ನು ನಾವು ಮುಂದಕ್ಕೆ ಒಯ್ಯಬೇಕು, ಮುಂದಿನ ಪೀಳಿಗೆಗೆ ಒಯ್ಯಬೇಕು. ಇದ್ರ ಬಗ್ಗೆ ನಾವು ದೊಡ್ಡ ಒಂದು ಆಂದೋಲನವನ್ನು ನಾವೆಲ್ಲ ಶುರು ಮಾಡಬೇಕು. ನಾನು ನಮ್ಮ ಅಲ್ಲಪ್ರಭು ಅಪ್ಪವರು ಕಾರ್ ಒಳಗೆ ಬರಬೇಕಾದ್ರೆ ಅದನ್ನು ಮಾತಾಡ್ಕೊತ ಬಂದ್ವಿ. 100 ವರ್ಷ ಆಗೈತೆ ಅಂದ್ರೆ ನಾವು ಕಾರ್ಯಕ್ರಮ ಹಿಂಗೆ ಮಾಡೋದೈತಲ್ಲ, ಶತಮಾನೋತ್ಸವದ ಸಂದರ್ಭದೊಳಗೆ ಅಥಣಿ ತಾಲೂಕು ಆಗಿರ್ಬೋದು, ಸುತ್ತಮುತ್ತಲಿನ ತಾಲೂಕಿನೊಳಗೆ 100 ಗ್ರಾಮಗಳಲ್ಲಿ ನಾವು ದುಶ್ಚಟಗಳನ್ನು ಭಿಕ್ಷೆ ಬೇಡೋದು, ಸದ್ಗುಣಗಳ ದೀಕ್ಷೆ ನೀಡಬೇಕು ಅನ್ನುವಂಥ ಒಂದು ಆಂದೋಲನವನ್ನು ಈ ಕಾರ್ಯಕ್ರಮದ ಮೂಲಕ ನಾವು ರೂಪುರೇಷೆಗಳನ್ನು ನಾವು ಮಾಡ್ತೀವಿ. ಅಪ್ಪವರು ನಾವು ಜೋಳಿಗೆ ಹಿಡ್ಕೊಂಡು ಏನು ಮಾಡಬೇಕು, ನಮ್ಮ ಕೆಲಸ ನಾವು ಮಾಡ್ತೀವಿ. ಇನ್ನು ನಿಮ್ಮ ಕೆಲಸ ಏನ್ರಿ? ನಿಮ್ಮ ಕೆಲಸ ಏನು ಅಂದ್ರೆ ನೀವು ಆ ಒಂದು ಸ್ಮಾರಕವನ್ನು ನೀವು ತಯಾರು ಮಾಡೋದು, ಬೇರೆ ಬೇರೆ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡೋದು. ನನಗೆ ಅವಾಗ ಭಾಳ ಸ್ಪಷ್ಟವಾಗಿ ಗೊತ್ತದೆ. 12ನೇ ಶತಮಾನದೊಳಗೆ ಒಂದು ಮಾತು ಚಾಲ್ತಿಯೊಳಗಿತ್ತು, ಎಲ್ಲ ದಾರಿಗಳು ಎಲ್ಲಿಗೆ ಹೋಗ್ತಾವ ಅಂದ್ರೆ ಬಸವ ಕಲ್ಯಾಣಕ್ಕೆ ಹೋಗ್ತಾವ ಅಂತ ತಿಳ್ಕೊಂಡು ಹೇಳ್ತಿದ್ರು. ಇಂಗ್ಲೀಷ್ನೊಳಗೆ ಒಂದು ಮಾತಿದೆ, ಆಲ್ ರೋಡ್ಸ್ ಲೀಡ್ ಟು ದಿ ರೋಮ್ ಅಂತ ಹೇಳ್ತಾರೆ. 14-15ನೇ ಶತಮಾನದೊಳಗೆ ಇಡೀ ಜಗತ್ತಿನ ಎಲ್ಲ ದಾರಿಗಳು ಎಲ್ಲಿಗೆ ಹೋಗ್ತಿದ್ವು ಅಂದ್ರೆ ಇಟಲಿಯ ರೋಮ್ ನಗರಕ್ಕೆ ಹೋಗ್ತಿದ್ವು ಅಂತ ಮಾತಾಡ್ತಾರೆ. ಈಗ ನಾವು ಹಿಂಗೆ ತಿಳ್ಕೊಳ್ಳೋದು 2027ನೇ ಸಂದರ್ಭದೊಳಗೆ ಇಡೀ ಭಾರತ ದೇಶದ ಎಲ್ಲ ದಾರಿಗಳು ಎಲ್ಲಿಗೆ ಬಂದು ನಿಲ್ಲುತ್ತಾವೆ ಅಂದರೆ ಅಥಣಿ ತಾಲೂಕಿನ ಐಗಳಿಗೇ ಬಂದು ನಿಂತಿರ್ತಾವೇನೋ ಅನ್ನುವಷ್ಟರ ಮಟ್ಟಿಗೆ ನಾವು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗಿದೆ. ಇವತ್ತದು ಶುಭಾರಂಭ. ಇವತ್ತು ಶುಭಾರಂಭ ಮಾಡಿದ್ದೀವಿ. ಅದನ್ನು ಇವತ್ತೊಂದು ಪ್ರವಚನ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಮೊದಲನೇ ರವಿವಾರ ಅನ್ನುವಂಥದ್ದು ಆಗಿರ್ಬೋದು, ಅಥವಾ 5ನೇ ತಾರೀಕು ಆಗಿರ್ಬೋದು. 5ನೇ ತಾರೀಕು
ಮೊದಲನೇ ತಿಂಗಳು ಅಂದರೆ ತಿಂಗಳಿನ 5ನೇ ತಾರೀಕಿದೆ ಈ ಒಂದು ಕಾರ್ಯಕ್ರಮ. ಇದು ಪ್ರತಿ ತಿಂಗಳು ಈ ಒಂದು ಕಾರ್ಯಕ್ರಮ ನಡೆಸಬೇಕು, ನಾವೆಲ್ಲ ಒಂದು ಚಿಂತನೆ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ನೀವೆಲ್ಲರೂ ಈ ಕಾರ್ಯವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರನ್ನು ಹೃದಯ ತುಂಬಿ ನಾನು ಅಭಿನಂದಿಸ್ತೇನೆ. ಯಾಕೆ ಅಭಿನಂದಿಸ್ತೀನಿ ಅಂದರೆ, ನೋಡ್ರಿ, ಒಂದು ಕಾರ್ಯಕ್ರಮ ಮಾಡೋದು ಅಂದರೆ ಹುಗ್ಗಿ ಮಾಡಿ ಅನ್ನ ಸಾರ ಮಾಡಿ ಅದನ್ನೆಲ್ಲ ಪ್ರಸಾದ ಮಾಡಿ ನೀವು ಹೋಗಿಬಿಟ್ರಿ ಅಂದರೆ ಅದು ಕಾರ್ಯಕ್ರಮ ಅಲ್ಲ. ನನ್ನ ದೃಷ್ಟಿಯೊಳಗೆ ಪ್ರಸಾದ ಮಾಡಿರಿ, ಪ್ರಶ್ನೆ ಏನಿಲ್ಲ. ಆ ಪ್ರಸಾದದ ಜೊತೆಗೆ ಏನು ಮಾಡಬೇಕಪ್ಪ? ತಾಯಿ ತನ್ನ ಮಗಳಿಗೆ ಆರಾಮಿರಲಾರ್ದಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಡಾಕ್ಟ್ರು ಚೆಕ್ ಮಾಡ್ತಾರೆ, ಆ ಕಡೆ ಈ ಕಡೆ ಎಲ್ಲ ಚೆಕ್ ನೋಡ್ತಾರೆ, ಆ ಕಡೆ ಅಡ್ಡಾಡಿದ್ದೇನಪ್ಪ ಅಂತ ಹೇಳ್ತಾರೆ, ನೀರು ಕುಡಿದಿದ್ದೇನಪ್ಪ ಅಂತ ಕೇಳ್ತಾರೆ. 6 ಗುಳಿಗೆ 3 ದಿನ ಕೊಡ್ತಾರೆ. ಮುಂಜಾನೆ ಒಂದು, ಸಾಯಂಕಾಲ ಒಂದು, ಸಂಜೆಗೆ ಒಂದು. ಅಂದ್ರೆ ನೀವು ಇದ್ರೇನ ಇಲ್ಲ, ನನಗಿಂತ ಮುಂದೆ ಹೊಂಟ್ರಿ. ಕರೆಕ್ಟ್ ಅದ ನಿಮ್ಗೆ. 6 ಗುಳಿಗೆ 3 ದಿನ, ಮುಂಜಾನೆ ಒಂದು ಅಂದ್ರೆ ಮತ್ತು ಸಂಜೆಗೆ ಒಂದು ಬರೋದು ಕರೆಕ್ಟ್ ಅದ. ನೀವು 100ಕ್ಕೆ 100 ಮಾರ್ಕ್ಸ್ ರೀ ನೀವು. ಮುಂಜಾನೆ ಒಂದು ಸಂಜೆಗೆ ಒಂದು. ಆ ಹುಡುಗನ ಕರ್ಕೊಂಡು ತಾಯಿ ಮನೆಗೆ ಬರ್ತಾಳ, ಅತ್ತಿ ಗುಳಿಗೆ ನುಂಗಂತಾಳ, ಹುಡುಗ ಗುಳಿಗೆ ನುಂಗಂಗಿಲ್ಲ. ಯಾಕೆ ಗುಳಿಗೆ ನುಂಗಂಗಿಲ್ಲ ಅಂದ್ರೆ ಗುಳಿಗೆ ಕಹಿ ಇರ್ತೈತೆ ಅಂತ ನುಂಗಂಗಿಲ್ಲ. ತಾಯಿ ಒಳಗೆ ಹೋಗ್ತಾಳ, ಒಂದು ಐಡಿಯಾ ಮಾಡ್ತಾಳೆ, ನನ್ನ ಮಗನ ಹೊಟ್ಟೆಯಾಗಿ ಹಿಂಗರೆ ನಾವು ಗುಳಿಗೆ ಕೊಡ್ಬೇಕಂತ ತಿಳ್ಕೊಂಡು ಚಹಾ ಕಾಸಿ ಚಹಾದೊಳಗೆ ಗುಳಿಗೆ ಹಾಕಿ ಕರಗಿಸಿ, ಅಪ್ಪಿ ಗುಳಿಗೆ ತೋಲಿರೋದ್ರ ಚಿಂತಿಲ್ಲ, ಚಹಾ ಕುಡಿ ಅಂತ. ತಾರ ಯವ್ವ ಅಂತ ನಾವು ಚಹಾ ಕುಡಿತಾನೆ. ಮರಿಗೆ ನಿಂತ್ಕೊಂಡು ತಾಯಿ ನೋಡಿ ಖುಷಿ ಪಡ್ತಾಳ, ನನ್ನ ಮಗನ ಹೊಟ್ಟೆಗೆ ಹಿಂಗರಿ ಗುಳಿಗೆ ಹೊಂಟೈತಿಲ್ಲ ಅಂತೇಳಿ. ನೀವು ಹಿಂಗೆ ವಿಚಾರ ಮಾಡಿರಲ್ಲ, ಡಾಕ್ಟರ್ ಅಲ್ಲಮಪ್ರಭು ಸ್ವಾಮಿಗಳು ಅನ್ನುವಂಥ ಗುರುತಾಯಿ ಹಿಂಗೆ ವಿಚಾರ ಮಾಡ್ಯಾರಲ್ಲ. ಅಪ್ಪಯ್ಯ ಮುತ್ಯನ ಸ್ಮಾರಕ ಕಟ್ಟಿಬಿಟ್ಟಿವಿ ಅಂದ್ರೆ ಅದು ಎಲ್ಲರಿಗೂ ಒಂದು ನಮ್ಮನೆ ಚಹಾ ಕುಡಿಸಿದಂಗೆ ಆಗ್ಬೋದು. ಅದರ ಮೂಲಕ 100 ಹಳ್ಳಿಗಳನ್ನು ಪಾದಯಾತ್ರೆ ಮಾಡಿ ಸಂಸ್ಕಾರವನ್ನು ಬಿತ್ತುತ್ತೀವಲ್ಲ, ಚಹಾದೊಳಗೆ ಗುಳಿಗೆ ಹಾಕಿ ಕೊಡಬೇಕಂತೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಯಾರ ಅಂತ ನನಗನ್ನಿಸ್ತದೆ. ಇದು ನನ್ನ ಮಾತಿನ ಮೂಲ ಒಂದು ವಿಷಯಕ್ಕೆ ನಾನೀಗ ಬರ್ತೀನಿ. ಇದು ಪೀಠಿಕೆ ಆಯ್ತಿದೆ. ಈ ಆಕಳ ಹಿಂಡ್ಬೇಕಂದ್ರೆ ನೀವು ನೀನ ನಮ್ಮವು ಅನ್ಬೇಕು ಆಕಳಿಗೆ. ಹಂಗೆ ಒಮ್ಮೆ ತರು ಬಿಡ್ತದೆ ಅಂದ್ರೆ ಆಕಳ ಬಿಡಂಗಿಲ್ಲ. ಹಂಗೆ ನೀವು ಅನ್ಕೋತ ಹೋಗ್ಬೇಕ್ರಿ ನಿಮಗೆ ಭಕ್ತರಿಗೆ. ಸುಮ್ಮನೆ ನೀವು ಹವಾ ಹಾಕೋತ ಹೋಗ್ಬೇಕು ನೋಡ್ರಿ. ನಿಮಗೆ ಯಾಕೆ ಹವಾ ಹಾಕೋದಪ್ಪ ಅಂತಂದ್ರೆ, ಎಂತೆಂಥವ್ರಿಗೆ ಹವಾ ಹಾಕಿಬಿಟ್ಟಿವಿ ಅಂದರೆ ಅವರು ಸಮಾಜ ಘಾತುಕ ಶಕ್ತಿಯಾಗಿ ಹೋಗ್ತಾರೆ. ನಿಜವಾದ ಭಕ್ತರಿಗೆ ನೀವೇ ಚಲೋ ಮಾಡಿರಪ್ಪ ಅಂತ ಹೇಳಿಬಿಟ್ರಿ ಅಂದರೆ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡ್ತಾರ ಅನ್ನೋದಕ್ಕೆ ಈ ನೆಲದ ಭಕ್ತರೇ ಒಂದು ಸಾಕ್ಷಿ ಅಂತ ನನಗೆ ಭಾಳ ಪ್ರಾಂಜಲ ಮನಸ್ಸಿಂದ ಈ ಮಾತನ್ನು ಹೇಳಬೇಕಾಗ್ತದೆ. ನೀವೆಲ್ಲರೂ ಒಂದು ಸಂಕಲ್ಪವನ್ನು ಮಾಡಿರಿ. ಅಪ್ಪಯ್ಯ ಮುತ್ಯ ಅವರ ಲಿಂಗೈಕ್ಯ ಶತಮಾನೋತ್ಸವವನ್ನು ಭಾಳ ಚಂದ ಮಾಡಬೇಕಪ್ಪ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿ ಇವತ್ತು ಶುಭಾರಂಭವನ್ನು ನೀವು ಮಾಡಿರಿ. ಅಪ್ಪಯ್ಯ ಮುತ್ಯ ಒಬ್ಬ ಶ್ರೇಷ್ಠ ಗುರು ಅಂತ. ಅವ್ರ ಕೈ ಒಟ್ಟ ಗಚ್ಚಿ ಹಿಡಿದು ಬಿಡೋದು ನೋಡ್ರಿ ನಾವು. ಅವ್ರ ಕೈ ಬಿಟ್ಟಿವಿ ಅಂದರೆ ಕ್ಯಾಕ್ಟಿವ್ ಅಂತ ತಿಳ್ಕೊಂಡು ಬಿಡೋದು ನಾವು. ಅಪ್ಪಯ್ಯ ಮುತ್ಯ ಅಂದರೆ ಒಂದು ಗುರು. ಅಪ್ಪಯ್ಯ ಮುತ್ಯ ಅಂದರೆ ಒಂದು ಗುರು ಅನ್ನುವಂಥ ಒಂದು ತತ್ವ ಅದು. ಅಪ್ಪಯ್ಯ ಮುತ್ಯ ಅಂದರೆ ಕೇವಲ ಒಬ್ಬ ವ್ಯಕ್ತಿ ಅಲ್ಲ. ಅಪ್ಪಯ್ಯ ಮುತ್ಯ ಅಂದರೆ ಒಂದು ಅದ್ಭುತವಾಗಿರುವಂಥ ಒಂದು ಶಕ್ತಿ ಅದು. ಸಹಜವಾಗಿ ನೀವು ಒಬ್ಬ ವ್ಯಕ್ತಿ ಸಾಧನೆಯನ್ನು ಮಾಡುವುದರ ಮೂಲಕ ಒಂದು ಶಕ್ತಿಯನ್ನು ಪಡ್ಕೊಳ್ತಾರೆ ಅನ್ನೋದನ್ನು ನೀವು ನೋಡಬೇಕಾಗಿತ್ತು ಅಂದರೆ ಅಪ್ಪಯ್ಯ ಮುತ್ಯ ಅವರ ಚರಿತ್ರೆಯನ್ನು ನೀವು ನೋಡಬೇಕು. ಎಷ್ಟು ಚೆಂದ ಆಗಿರುವಂಥ ಚರಿತ್ರೆ ಅವರು. ಅವರನ್ನು ನಿಜವಾಗ್ಲೂ ನೀವು ಧ್ಯಾನ ಮಾಡ್ಕೊತ ಹೋಗಿಬಿಟ್ರಿ ಅಂದರೆ ನಿಮ್ಮ ಒಳಗೆ ಒಂದು ಸಬ್ ಕಾನ್ಷಿಯಸ್ ಮೈಂಡ್ ಅನ್ನುವಂಥದ್ದು ಒಂದು ಇರ್ತೈತಿ. ನೀವು ಯಾರಾದರೂ ಡಾಕ್ಟರನ್ನು ಹೋಗಿ ಕೇಳಿ ನೋಡ್ರಿ, ಅಥವಾ ಸೈಕಿಯಾಟ್ರಿಸ್ಟ್ ಯಾರಾದರೂ ಇದ್ರೆ ಅಂದರೆ ಹೋಗಿ ನೀವು ಅವ್ರ ಹತ್ರ ಕೇಳಿ ನೋಡ್ರಿ. ನೀವು ನಮ್ಮ ಮನಸ್ಸಿನೊಳಗೆ ಒಂದು ಮನಸ್ಸದ, ಅದಕ್ಕೆ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ನಾವು ಕರಿತೀವಿ. ಆ ಮನಸ್ಸಿನೊಳಗೆ ನೀವು ನಿಜವಾಗಿ ಸಹಜವಾಗಿರುವಂಥ ವಿಚಾರಗಳನ್ನು ನೀವು ನಿರಂತರವಾಗಿ ತುಂಬುವುದರಿಂದ ಏನಾಗ್ತದೆ ಅಂದರೆ ನಿಮ್ಮ ಮನಸ್ಸು ಅದೇ ಆಲೋಚನೆಯೊಳಗೆ ತೊಡಗ್ತದೆ. ಆ ಆಲೋಚನೆ ಇಟ್ಕೊಂಡು ನೀವು ಮುಂದುವರೆದು ಬಿಟ್ರಿ ಅಂತಂದರೆ ನೀವು ಆಲೋಚನೆ ಹೆಂಗಿರ್ತಾವಲ್ಲ ನೀವು ಹಂಗಾಗಿಬಿಡ್ತೀವಿ. ನೀವು ಮನಸ್ಸು ಹಂಗಾಗಿಬಿಡ್ತದೆ. ನೀವು ಅದಕ್ಕೆ ನೋಡ್ರಿ, ನೀವು ಗುಡಿಗೆ ಬಂದ ತಕ್ಷಣ ಶಿವ ಅನ್ನೋಕೆ ಚಲೋ ಮಾಡ್ತೀರಿ. ಹಂಗೆ ಅನ್ನೋದರ ಮೂಲ ಉದ್ದೇಶ ಏನು ಅಂದ್ರೆ ನಮ್ಮ ಒಳಗೊಂದು ಸಬ್ ಕಾನ್ಷಿಯಸ್ ಅನ್ನುವಂಥದ್ದು ಒಂದು ಮೈಂಡ್ ಐತಿ. ಆ ಮೈಂಡಲ್ಲಿ ಅಲರ್ಟ್ ಆಗಿಬಿಡ್ತದೆ. ಅದಕ್ಕೆ ಡನಲ್ ಅಂತ ಗಂಟೆ ಬಡಿಯೋದು. ಅದಕ್ಕೆ ನೋಡ್ರಿ, ನೀವು ಯಾವುದಾದ್ರೂ ಮಂದಿರಗಳಿಗೆ ಹೋದಾಗ ಡನಲ್ ಅಂತ ಗಂಟೆ ಯಾಕೆ ಬಿಡಿತಾರೆ? ಗಂಟೆ ಹೊಡೆದಾಗ ಅಲ್ಲೊಂದು ಪ್ರಣವದ ಓಂಕಾರ ಶಬ್ದ ನಿಮಗೆ ಕೇಳಿಸ್ತದೆ. ಅದು ಕೇಳಿಸ್ತು ಅಂದರೆ ನಿಮ್ಮ ಒಳಗೆ ಒಂದು ಭಾವತರಂಗಗಳು ಉತ್ಪತ್ತಿ ಆಗ್ತಾವ. ನಾವು ಲಿಂಗ ಪೂಜೆ ಮಾಡ್ಕೊಳ್ಳುವಂಥ ಸಂದರ್ಭಗಳು ಕೈಯೊಳಗೆ ಗಂಟೆ ಹಿಡ್ಕೊಂಡು ನಾವು ಗಂಟೆ ಬಾರಿಸೋಕೆ ಚಾಲೂ ಮಾಡ್ತೀವಿ. ಇದರ ಅರ್ಥ ಏನು? ಕಿವಿ ಮೂಲಕ ಆ ಓಂಕಾರ ತರಂಗಗಳು ಏನದಾವಲ್ಲ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಗಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ನಾವು ಗಂಟೆಗಳನ್ನೆಲ್ಲ ಬಾರಿಸ್ತಿರ್ತೀವಲ್ಲ. ಹೀಗೆ ನೀವು ನಿರಂತರ ಪ್ರವಚನ ಕಾರ್ಯಕ್ರಮಗಳನ್ನು ಮಾಡಿ ನಿಜವಾಗಲೂ ನೀವು ಅಪ್ಪಯ್ಯ ಮುತ್ಯನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೀವು ಅವನ ಕೈನ ಗಚ್ಚಿ ಹಿಡಿತೀನಿಯಪ್ಪ, ನಿನ್ನ ಪಾದನ ಯಾವ ಕಾರಣಕ್ಕೂ ಬಿಡಂಗಿಲ್ಲ, ಸಂದರ್ಭ ಬಂತು ಅಂದರೆ ಈ ಜೀವ ಬಿಡ್ತಾನ ಹೊರತಾಗಿ ನಿನ್ನ ಪಾದ ಬಿಡಂಗಿಲ್ಲ ಅಂತ ನೀವು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ರಿ ಅಂದ್ರೆ ಅವ ನಿಮ್ಮನ್ನು ಯಾವಾಗ ಕೈ ಬಿಡಂಗಿಲ್ಲ. ಇದೊಂದು ಅದ್ಭುತವಾಗಿರುವಂಥ ನಂಬಿಕೆ ಇದು. ಅಪ್ಪ ಮುಂಜಾನೆ ಎದ್ದ ತಕ್ಷಣ ನೀಲಿ ಹಾಕಿದ ದೋತ್ರ, ನೇರುಷ್ಟರ ಟಂಗಿ, ಚೂಪರ ಟೊಪ್ಪಿಗೆ ಹಾಕೊಂಡು ಕೈಯಾಗ ಒಂದು ಕೈಚೀಲ ಹಿಡ್ಕೊಂಡು ತಯಾರಾದ ತಕ್ಷಣ 10 ವರ್ಷದ ಮಗ ಬಂದ ಎಲ್ಲಿ ಹೊಂಟಿ ಅಂತ ಕೇಳಿದೆ.
ನಾನು ನಿಮ್ಮನ್ನು ಕೇಳ್ತೀನಿ, ನಿಮ್ಮನ್ನು ಕೇಳ್ತೀನಿ. ಮುಂಜಾನೆ ಎದ್ದ ತಕ್ಷಣ ಇವ್ರು ನೀಲಿ ಹಾಕಿದ ದೋತರ, ನೇರು ಶರ್ಟ್ ಅಂಗಿ, ಚೂಪು ಒಂದು ಟೊಪ್ಪಿಗೆ ಹಾಕೊಂಡು ಕೈಯಾಗ ಒಂದು ಕೈಚೀಲ ಹಿಡಿದು ಅವ್ರು ಹೊಂಟ್ರಾಗ ನೀವು ಎಲ್ಲಿ ಹೊಂಟ್ರಿ ಅಂತ ಕೇಳ್ರಿ. ಇವ್ರು ಏನಂತಾರೆ ನಿಮಗೆ? ಕೇಳಬಾರ್ದು. ಕೇಳ್ರಿ ಅವ್ರು ಏನಂತಾರೆ ನಿಮಗೆ? ಎಲ್ಲಿಟ್ಟಿ ಬುದ್ಧಿ ತಿಳಿಯಂಗಿಲ್ಲ, ನಿನಗೆ ಚಲೋ ಕೆಲಸಕ್ಕೆ ಹೊಂಟಿದ್ದಿ, ಎಲ್ಲಿ ಹೊಂಟಿ ಅಂತ ಕೇಳ್ತಿಯಲ್ಲ ಅಂತ ತಿಳ್ಕೊಂಡು ಅಪಶಕನ ಮಾತಾಡ್ತೀಯಲ್ಲ ಅಂತ ನಿಮ್ಮನ್ನು ವಾಚಾಮ ಗೋಚರ ಬೈತಾರೆ ನಿಮ್ಮನ್ನು. ಇದು ಮೂಢನಂಬಿಕೆ. ಕಾಳಜಿಪೂರ್ವಕವಾಗಿ ನೀವ ಎಲ್ಲಿ ಹೊಂಟಿರಿ ಅನ್ನೋದು ಹೇಳಿಬಿಟ್ಟಿದ್ರೆ ಅಂದ್ರೆ ಅವ್ರು ಕೇಳತ್ತಿರ್ಲಿಲ್ಲ ನಿಮ್ಗೆ. ನಿಮ್ಮನ್ನು ಸಹಜವಾಗಿ ನೀವು ಹೇಳಾರೆ ಕೇಳಾಕತ್ತಾರ ಅವ್ರು. ಎಲ್ಲಿ ಹೊಂಟಿ ಅಂದ್ರೆ ಬೇಯಕ್ಕೆ ಚಲೋ ಮಾಡ್ತೀರಿ. ಬುದ್ಧಿ ಇಲ್ಲ ನನಗೆ, ಅಪಶಕನ ಮಾಡಿದೆ, ಹಂಗೆ ಮಾಡಿದೆ, ಹೆಂಗೆ ಮಾಡಿದೆ. ಮತ್ತು ಬಸ್ನಾಗ ಕುಂತ ತಕ್ಷಣ ಕಂಡಕ್ಟರ್ ಏನು ಕೇಳ್ತಾನೆ? ನೀವು ಎಲ್ಲಿ ಹೊಂಟಿ ಅಂತ ಕೇಳ್ತಾನೆ. ಆ ಕಂಡಕ್ಟರ್ಗೆ ಕಟ ನೋಡಿ ತೆಗೆದು ಕೊಡ್ತೀರಿ. ನಿಮ್ಮದಂತೂ ಇಲ್ಲಿ ಬಿಡ್ರಿ, ಅವ್ರು ಗ್ಯಾರಂಟಿ ಕಾರ್ಡ್ ತೊಗೊಳೋದೈತಿ, ಹೋಗೋದೈತಿ. ನಿಮ್ಮನ್ನ ಏನು ಕೇಳೋ ಪ್ರಶ್ನೆನೇ ಬರಂಗಿಲ್ಲ. ಸ್ವಲ್ಪ ಟಿಕೆಟ್ ಹರಿಯೋ ಸಲುವಾಗಿ ಅಟ್ಟಕ್ಕೆ ಕೇಳೋದು. ಎಷ್ಟು ಹಂಚಲ್ ಎದ್ದು ಬಿಡ್ತವ್ರೆ ಗ್ಯಾರಂಟಿ ಸಲುವಾಗಿ ಹೇಳ್ತಾನೆ ನಿಮ್ಮದು ಅಪ್ಪ ಅವ್ರ. ನನಗಂತೂ ಭಾಳ ಸ್ಪಷ್ಟವಾಗಿ ಗೊತ್ತಿಲ್ಲ. ನಮ್ಮ ತಾಯಿಯಂದ್ರೆ ಬೆಳಗ್ಗೆ ಕುಂತದಲ್ಲ, ಗ್ಯಾರಂಟಿ ರೊಕ್ಕ ಏನಾದರೂ ನಿಮ್ಮ ಕಡೆ ಗ್ಯಾರಂಟಿ ಬಂತು ಅಂದ್ರೆ ಅಪ್ಪಾಯಿ ಮುತ್ತಾನ ಗುಡಿ ಏನೈತಲ್ಲ ಅಂಥ ಗುಡಿಗಳನ್ನು, 1000 ಗುಡಿಗಳನ್ನು ಕಟ್ಟುವಂಥ ತಾಕತ್ತು ಯಾರಿಗದ ಅಂದ್ರೆ ನಮ್ಮ ತಾಯಿಯಂದ್ರಿಗೆ ಇರ್ತದೆ. ಅದೆಲ್ಲ ಭಾಳ ಸ್ಪಷ್ಟವಾಗಿ ಇವ್ರು ಯಾಕೈತೆ ಆಟ ಇವ್ರದ್ದು ಮುಗಿಲ್ರಿ. ಆಮೇಲೆ ನಾವು ನಿಮಗೆ ಬರ್ತೀವಿ. ನಾನು ನಿಮ್ಮ ಜೊತೆ ಇರ್ತೀನಿ, ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಎಲ್ಲ ತಾಯಂದ್ರ ಜೊತೆಗೆ ಇರೋದು ನಾನು ಒಂದು ಕಡೆ ಹಾಗೇ ಬಿಡಲಿಲ್ಲ. ಹೆಣ್ಮಕ್ಳದ ಪಾರ್ಟಿ ಕಲ್ತಿತ್ತು, ಗಂಡು ಮಕ್ಕಳ ಪಾರ್ಟಿ ಕಲ್ತಿತ್ತು, ನೋಡೇ ಬಿಡೋದು. ಆದರೆ ಭಾಳ ಸ್ಪಷ್ಟವಾಗಿ ನನಗೆ ಗೊತ್ತಿದೆ, ಈ ದೇಶದ ಸಂಸ್ಕೃತಿ ಸಂಸ್ಕಾರ ಏನಾದರೂ ಗಟ್ಟಿಯಾಗಿ ಉಳಿದದ ಅಂದ್ರೆ ಅದು ಈ ನೆಲದ ತಾಯಂದಿರಿಂದಾಗಿಯೇ ಉಳಿದದ ಅನ್ನುವಂಥದ್ದೆಲ್ಲ ಭಾಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಅದೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಆ ತಾಯಿಗೆ ನಾವು ಗೌರವ ಕೊಡಬೇಕು. ನಾ ಕತೆ ಹೇಳಕತ್ತಿದ್ದಲ್ಲಿ ನಿಮಗೆ, ಮುಂಜಾನೆ ನಾವು ತಯಾರಾಗಲ್ಲ, ಕೈಯಾಗ ಕೈಚೀಲ ಹಿಡ್ಕೊಂಡು ಎಲ್ಲಿ ಹೊಂಟೆ ಅಂತ ಕೇಳಿದ್ರೆ ಬೇಯಾಕಾಗ್ತಿರ. ಇವೆಲ್ಲ ಮೂಢನಂಬಿಕೆ ರೀ. ಇವೆಲ್ಲ ಹೋಗಬೇಕು ಅಂತ ಹೇಳಿ ದೊಡ್ಡವ್ರು ಎಲ್ಲರೂ ವಿಚಾರ ಮಾಡ್ಕೊತ ಬಂದರು. ಭಾಳ ದಿನದಿಂದ ರೂಮಿನ ಬಾಗಿಲ ತೆಗೆದ್ರೆ ಹಂಗಿಲ್ಲ, ಪಾಟ್ನ ರೂಮಿನ ಬಾಗಿಲ ತೆಗೆದ್ರೆ ಅಂದ್ರೆ ಮೂಲೆ ಎಲ್ಲೋ ಹುಳ ಮೇಯ್ಕೊಟ್ಟು ಕೂತಿರ್ತೈತೆ. ಅಲ್ಲಿ ನಿಮ್ಮ ಮೇಲೆ ಬಿದ್ದರೆ ಏನಂತೀರಿ ನೀವು? ಹಸಿರು ಗಿಡ ನೋಡು, ಹುಟ್ಟಿ ಹಚ್ಕೋ, ಜಾತ ಮಾಡು. ಹಲ್ಲಿ ನಿಮ್ಮ ಮೇಲೆ ಬಿತ್ತು, ಚಲೋ ಅಪ್ಪಿ ತಪ್ಪಿ ನೀವು ಹಲ್ಲಿ ಮೇಲೆ ಬಿದ್ದರೆ ಚಪ್ಪಟ್ರಿ ಮತ್ತೇನೈತ್ರಿ, ಹಲ್ಲಿ ಕುಣಿತಿನ ಆಗಿಬಿಡ್ತೈತಿ. ಇವೆಲ್ಲ ಮೂಢನಂಬಿಕೆಗಳು, ಇವೆಲ್ಲ ತೆಗೆದು ಹಾಕ್ಬೇಕಂತ ಹೇಳಿ. ಅದಕ್ಕೆ ನೋಡ್ರಿ ಅಪ್ಪಾಯಿ ಮತ್ತೆ ಯಾಕೆ ಕಂಟಿ ಒಳಗೆ ಇರ್ತಿದ್ರು ಅಂದ್ರೆ ಅವ್ರು ಮೂಢನಂಬಿಕೆಗಳನ್ನು ತೆಗಿಬೇಕಾಗಿತ್ತು ಅವ್ರಿಗೆ. ಒಬ್ಬ ವ್ಯಕ್ತಿ ಅಂದರೆ ಅವ ಎಲ್ಲಿ ಕುತ್ಕೋತಾನಲ್ಲ ಆ ಜಾಗನ ಪಾವನ ಕ್ಷೇತ್ರ ಆಗಬೇಕು. ಅದಕ್ಕೆ ಮೈಲಾರ ಬಸವಲಿಂಗ ಶರಣರು ಹೇಳಿದರು, ಗುರುವೇ ನೀ ನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗುವಪ್ಪ. ನೀವು ಒಲದಲ್ಲಿ ಪಾದ ಹಿಡ್ತೀಯಲ್ಲ, ಆ ಪಾದ ಇಟ್ಟಿರುವಂಥ ನೆಲ ಏನೈತಲ್ಲ ಅದೇ ಕ್ಷೇತ್ರ ಆಗ್ತೈತೆ ಅಂತ ತಿಳ್ಕೊಂಡು ಮೈಲಾರ ಬಸವಲಿಂಗ ಶರಣರು ಹೇಳ್ತಾರಲ್ಲ. ಇವತ್ತು ಐಗಳು ಯಾಕೆ ಕ್ಷೇತ್ರ ಆಗಿದೆ ಅಂದ್ರೆ ಒಬ್ಬ ಯೋಗ್ಯವಾದ ಗುರು ಇಲ್ಲಿ ಪಾದ ಇಟ್ಟಾನ ಅನ್ನೋ ಕಾರಣಕ್ಕಾಗಿ ಇದು ಕ್ಷೇತ್ರ ಆಗ್ಯದ. ಇದನ್ನು ನಾವು ಭಾಳ ಸ್ಪಷ್ಟವಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು. 10 ವರ್ಷದ ಮಗ ಕೇಳಿದ, ಎಲ್ಲಿ ಹೊಂಟೀನಿ? ಜಾತ್ರೆಗೆ ಹೊಂಟೀನಿ. ನಾನು ಬರವನ್ನ ಜಾತ್ರೆಗೆ, ನಾನು ಬರ್ತೀನಿ ಅಪ್ಪಾಜಿ ಅಂದ. ಅಪ್ಪಂದ, ಜಾತ್ರೆ ಅಂದ್ರೆ ಭಾಳ ಗದ್ದಿರ್ತೈತಪ್ಪ, ಸಿಕ್ಕಾಪಟ್ಟೆ ಜನ ಬಂದಿರ್ತಾರಲ್ಲಿ, ನಿನ್ನ ಕರ್ಕೊಂಡು ಹೋಗಿ ಅಂದ್ರೆ ನಿನ್ನ ಸಂಭಾಳಿಸೋದೇ ಹೆಚ್ಚಾಕೈತಪ್ಪ. ನಿನಗೇನು ಬೇಕು ಹೇಳಿ, ನಾ ಸಾಯಂಕಾಲ ಬರುವಾಗ ಜಾತ್ರೆಯಿಂದ ತೊಗೊಂಡು ಬರ್ತೀನಿ, ನಾನು ನಿನ್ನ ಜಾತ್ರೆಗೆ ಕರ್ಕೊಂಡು ಹೋಗಂಗಿಲ್ಲ ಅಂತ ಅಪ್ಪ ಅಂದ. 10 ವರ್ಷದ ಮಗ ಅಂದ, ನಾ ಜಾತ್ರೆಗೆ ಬರವ ಅಂದ. ಹಂಗಂದ್ರೆ ನಾನೊಂದು ಕಂಡೀಷನ್ ಐತೆ, ಆ ಕಂಡೀಷನ್ ನೀವು ಕೇಳ್ತೀವಿ ಅಂದ್ರೆ ಅಕ್ಕ ನೀನು ಕರ್ಕೊಂಡು ಹೋಗ್ಕೊಂಡು. ಏನು ಕಂಡೀಷನ್ ಹೇಳಪ್ಪ ಅಜ್ಜಿ? ಜಾತ್ರೆ ನನ್ನ ಕೈ ಒಟ್ಟ ನೀ ಬಿಡಂಗಿಲ್ಲ ಅಂದ್ರೆ ನೀನು ಕರ್ಕೊಂಡು ಹೋಗ್ಕೊಂಡು, ಇಲ್ಲ ಅಂದ್ರೆ ಇಲ್ಲೇ ಬಿಟ್ಟು ಹೋಗ್ಕೊಂಡು ಅಂತ ತಿಳ್ಕೊಂಡೆ. ಅವಾಗ 10 ವರ್ಷದ ಮಗ ಅಂದ, ನಿನ್ನ ಕೈ ಒಟ್ಟ ಬಿಡಂಗಿಲ್ಲ ಮಾರಾಯ, ಜಾತ್ರೆಗೆ ನಾನು ಕರ್ಕೊಂಡು ಹೋಗೋದು. ಇಬ್ಬರು ಕೂಡಿ ಬಂದ್ರೆ ಜಾತ್ರೆ ಅಂದ್ರೆ ನೋಡ್ಬೇಕಂದ್ರೆ, ಜಾತ್ರೆ ಅಂದ್ರೆ ಯಾರು ಜೇಕಿನಾಗ ಆಟ ಆಡ್ತಿದ್ರು, ಯಾರು ಪುಗ್ಗ ಹಾರಿಸ್ತಿದ್ರು, ಯಾರು ಗುಲಾಲ್ ಗೋಸ್ತಿದ್ರು, ಯಾರು ಭಂಡಾರ ಗೋಸ್ತಿದ್ರು, ಯಾರು ಭಜನೆ ಮಾಡ್ತಿದ್ರು. ಎಲ್ಲ ಮಸ್ತ್ ಜಾತ್ರೆ ಅಂದ್ರೆ ಅದ್ಭುತವಾಗಿರುವಂಥ ಜಾತ್ರೆ ಅದು. ಅಪ್ಪ ನನ್ನ ಹೆಗಲ ಮೇಲೆ ಹೊತ್ಕೋ ಅಂದ ಮಗ. ಅಪ್ಪ ತನ್ನ ಮಗನ ಹೆಗಲ ಮೇಲೆ ಹೊತ್ಕೊಂಡ. ನೋಡಿದ ಜಾತ್ರೆ ಅಂದ್ರೆ ಭಾಳ ಖುಷಿ ಆಗ್ತದೆ ಅವನಿಗೆ. ಆ ಮಗ ಅಂದ, ಆ ಜಾತ್ರೆ ಒಳಗೆ ಒಂದು ವಿಚಾರ ಮಾಡಿದ, ಈ ಜಗತ್ತಿನೊಳಗೆ ನಿಜವಾದ ಸ್ವರ್ಗ ಯಾವುದು ಅಂದ್ರೆ ಇದೇ ಜಾತ್ರೆ ನೋಡಪ್ಪ ಅಂತ. ಯಾವ ಜಾತ್ರೆ? ಅಪ್ಪನ ಹೆಗಲ ಮೇಲೆ ಕೂತಿದ್ದಲ್ಲ, ಇದೇ ಜಾತ್ರೆನ ನಿಜವಾದ ಸ್ವರ್ಗ ಅಂತ ತಿಳ್ಕೊಂಡು ಅಪ್ಪಾಜಿ ಕೆಳಗೆ ಇಳಿಸಲ್ಲ. ಅಪ್ಪ ಕೆಳಗೆ ಇಳಿಸಿದ. ಇನ್ನೇನು ಹಿಂಗೆ ಮುಂದೆ ಹೋಗ್ತಿದ್ರು, ಯಾರೋ ಬಂದು ಹಾದು ಬಿಟ್ಟರು. ಅಪ್ಪ ಒಂದು ಕಡೆಗೆ, ನನಗಿಂತ ಮುಂದೆ ನೋಡ್ರಿ, ಅಪ್ಪ ಒಂದು ಕಡೆಗೆ, ಮಗ ಒಂದು ಕಡೆಗೆ. ಕರೆಕ್ಟ್ ಅದ. ಅಪ್ಪ ಒಂದು ಕಡೆಗೆ, ಮಗ ಒಂದು ಕಡೆ. ಅಪ್ಪ ಅಂತ ಮಗ ಹುಡುಕ್ತಾನ, ಮಗನ ಅಂತ ಅಪ್ಪ ಹುಡುಕ್ತಾನ. ಅಪ್ಪಗೆ ಮಗ ಸಿಗೋವಲ್ಲ, ಮಗನಿಗೆ ಅಪ್ಪ ಸಿಗವ. ಹುಡುಕ್ಯಾಡಿ ಸಾಕಾಗಿ ಬಿಡ್ತೀರಿ 10 ವರ್ಷದ ಹುಡುಗ. ಇನ್ನು ನಾನು ಕಳೆದು ಹೋಗಿ ನಾನು ಯಾರೋ ತೊಗೊಂಡು ಹೋಗ್ತಾರೆ, ಇನ್ನು ಅಪ್ಪನ ಏನು ಹುಡುಕ್ಯಾಡ್ದು, ಲಕ್ಷ ಜನ ಸೇರಾಕತ್ತಾರೆ, ಹೆಂಗೆ ಮಾಡೋದು, ಏನು ಮಾಡೋದು ಅಂತ ತಿಳ್ಕೊಂಡು ಹುಡುಕ್ಯಾಡಿ ಸಾಕಾಗಿ ಬಿಡ್ತಲ್ಲ. ಅವಾಗ ಅಳಕ್ಕೆ ಚಾಲೂ ಮಾಡಿದ. ದುಃಖ ಉಮ್ಮಳಿಸ್ಕೊಂಡು ಬರೋಕಾಯ್ತು, ಗಂಟಲೆಲ್ಲ ಬಿಗಿದು ಬಿಡ್ತು, ಕಣ್ಣಾಗ ನೀರು ಧಾರಾಕಾರವಾಗಿ ಹರಿಯಾಕಾಯ್ತು. ಅವಾಗ ಆ ಹುಡುಗಂದ, ಜಗತ್ತಿನಾಗಿನ ನರಕ್ಕೆ ಯಾವುದಾದ್ರು ಇದ್ರೆ ಇದೇ ಜಾತ್ರೆ ಅಂದ. 2 ತಾಸಿನಿಂದ ಏನಾಗಿದ್ರೆ ಅವ
ಭೂಮಿ ಮೇಲಿನ ಸ್ವರ್ಗ ಯಾವುದಾದ್ರು ಇದ್ರೆ ಇದೇ ಜಾತ್ರೆ ಅಂತ ಹೇಳಿದ್ದಲ್ಲ. ಈಗ ಅದ ಹುಡುಗ ಏನ್ ಹೇಳಕತ್ತಾನ, ಭೂಮಿ ಮೇಲಿನ ದೊಡ್ಡ ನರಕ ಯಾವ್ದಾದ್ರು ಇದ್ರೆ ಇದೇ ಜಾತ್ರೆ ನಾವು ಯಾಕೆ ಹೇಳ್ರಿ? ಬಿಡಬಾರ್ದಾಗಿತ್ತು. ಉತ್ತರ ಬಹಳ ಸರಳ ಐತಿ, ಇದ್ರಾಗ ಯಾವ ಲಾಜಿಕ್ಕು ಇಲ್ಲ, ಯಾವ ಮ್ಯಾಜಿಕ್ಕು ಇಲ್ಲ. ಉತ್ತರ ಬಹಳ ಸರಳ ಅದ. ಎಲ್ಲಿವರೆಗೂ ಅಪ್ಪನ ಕೈ ಗಚ್ಚಿ ಹಂಗೆ ಹಿಡ್ಕೊಂಡಿದ್ದಲ್ಲ ಅಲ್ಲಿವರೆಗೆ ಜಾತ್ರೆ ಸ್ವರ್ಗದಂಗೆ ಆಗಿತ್ತು. ಯಾವಾಗ ಅಪ್ಪನ ಕೈ ಬಿಟ್ಟನಲ್ಲ ಅವಾಗ ಜಾತ್ರೆ ನರಕಾಗಿ ಹೋಗ್ಬಿಟ್ಟಿತ್ತು. ನಾವು ಇಷ್ಟ ತಿಳ್ಕೊಂಡು ಬಿಡೋದು, ನಾವು ಒಂದು ಜಾತ್ರೆಗೆ ಅದೀವಿ, ನಾವು ಒಂದೊಂದು ರೀತಿ ಜಾತ್ರೆ ಒಳಗಿದ್ದೀವಿ. ಎಲ್ಲಿವರೆಗೂ ಅಪ್ಪ ಅನ್ನುವಂಥ ಅಪ್ಪಯ್ಯ ಮುತ್ಯ ಅನ್ನುವಂತಹ ಅಪ್ಪನ ಕೈ ಯಾರ್ಯಾರು ಗಚ್ಚಿ ಹಿಡಿತಿರಲ್ಲ ಅವ್ರ ಜಾತ್ರೆ ಎಲ್ಲ ಸ್ವರ್ಗ ಆಗಿ ಹೋಗ್ಬಿಡ್ತೈತಿ. ಅವ್ರ ಕೈ ಬಿಟ್ಟಿವಿ ಅಂದ್ರೆ ಅದು ನರಕಾಗಿ ಹೋಗ್ಬಿಡ್ತೈತಿ ಅನ್ನುವಂಥದ್ರೆ ನಾವು ಅರ್ಥ ಮಾಡ್ತೇವೆ. ಅವ್ರ ಕೈ ಹಿಡಿಯೋದು ಅಷ್ಟೇ. ನಾವು ಒಬ್ಬ ಯೋಗ್ಯವಾದ ಗುರುವಿನ ಕೈಯನ್ನು ನಾವು ಗಟ್ಟಿಯನ್ನು ಹಿಡ್ಕೊಂಡು ಬಿಟ್ಟಿವಿ ಅಂದ್ರೆ ಅವ ನಮ್ಮನ್ನ ದಂಡಿಗೆ ತಂದು ಹಚ್ತಾನ. ಅದಕ್ಕೆ ಹೇಳಿದ್ರೆ ಶಿಶ್ನ ಶರೀಫ್ ಅಜ್ಜನ ಹಾಡ ಹಾಡಿಬಿಟ್ಟ, ಕೋಡ್ಗಾನ ಕೋಳಿ ನುಂಗಿತ್ತ. ಏನ್ರಿ ಹಂಗಂದ್ರೆ ಇದು ಮೊದಲನೇ ಸಾಲು, ಕೋಡಗಾನ ಕೋಳಿ ನುಂಗಿತ್ತ. ಕೊನೆ ಸಾಲು ಗುರು ಗೋವಿಂದನ ಪಾದ ನನ್ನನ್ನೇ ನುಂಗಿತ್ತ. ಸಿ ಅಶ್ವಥ್ ಅವ್ರು ಭಾಳ ಚಂದ ಹಾಡ ಹಾಡ್ತಿದ್ರು. ಕೋಡಗಾನ ಕೋಳಿ ನುಂಗಿತ್ತ ಅವ್ರು ಏನು ಹೇಳ್ರಿ ನಮ್ಗೆ ನೋಡೋಣ. ನೋಡ್ರಿ, ಇದಕ್ಕೆ ಬೆಡಗಿನ ಮಾತಂತ, ಬೆಡಗಿನ ವಚನಗಳು ಅಂತ ಕರಿತೀವಿ ನಾವು. ಅಲ್ಲಮ ಪ್ರಭುದೇವರು ಭಾಳ ಚಂದ ಚಂದ ವಚನಗಳನ್ನು ಬರೆದ. ಈ ಶಿಶುನಾಳ ಶರೀಫ್ ಏನದಾರಲ್ಲ ಇದನ್ನು ಬೆಳಗ ಆ ಶಬ್ದಗಳಲ್ಲಿ ಹಿಡಿದಿಟ್ಟಾರ. ಒಂದು ಅದ್ಭುತವಾದ ಬೆಳಗಿತ್ತು, ಬೆಳಕಿತ್ತು, ಒಂದು ಬೆರಗಿತ್ತು, ಅದನ್ನು ಬೆಳಗಿನ ಮಾತಿನೊಳಗೆ ಹಿಡಿದಿಟ್ಟಾರ. ಕೋಡಗಾನ ಕೋಳಿ ನುಂಗಿತ್ತ, ಇದರ ಅರ್ಥ ಏನು ಅಂದ್ರೆ ಹಿಂಗೆ ತಿಳ್ಕೊಬೇಕು ನಾವು. ಕೋಡಗ ಅಂದ್ರೆ ಮಂಗೆ. ಎಂಥ ಮಂಗೆ? ಕರಿ ಮಂಗೆ. ಕೋಡಗ ಅಂದ್ರೆ ಮಂಗ. ಕರಿ ಮಂಗನಿಗೆ ಕೋಡಗ ಕೋಡಗ ಅಂತ ಕರೀತಾರೆ. ಕರಿ ಮಂಗ ದೊಡ್ಡದೈತೆ ಆಕಾರದೊಳಗೆ, ಕೋಳಿ ಸಣ್ಣದದ. ದೊಡ್ಡದಾಗಿರುವಂತಹ ಆ ಒಂದು ಕೋಡಗವನ್ನ ಕೋಳಿ ಹಂಗ ನುಂಗ್ತೈತಪ್ಪ, ಇದು ಪ್ರಶ್ನೆ. ಇದರ ಅರ್ಥ ಏನು ಅಂದ್ರೆ ಕರಿ ಮಂಗ್ಯ, ಇದರ ಅರ್ಥ ಕತ್ತಲು. ಕರಿ ಮಂಗ್ಯ ಅಂದ್ರೆ ಅರ್ಥ ಏನು? ಕತ್ತಲು. ಕೋಳಿ ಕೂಗಿದ್ರೆ ಏನಾಗ್ತೈತಿ? ಬೆಳಕಾಗ್ತೈತಿ. ಕೋಳಿ ಕೂಗಿದ್ರೆ ಬೆಳಕಾಗ್ತೈತಿ. ಕೋಳಿ ಅಂದ್ರೆ ಬೆಳಕು, ಕರಿ ಮಂಗ ಇದರ ಅರ್ಥ ಕತ್ತಲು. ಕತ್ತಲು ಎಷ್ಟೋ ದೊಡ್ಡದಿರುವಂತಕ ಸಣ್ಣದಾಗಿರುವಂಥ ಹಣತೆಯನ್ನು ಹಚ್ಚಿಬಿಟ್ಟಿವಿ ಅಂದ್ರೆ ಆ ಕತ್ತಲೆಯನ್ನು ಹೆಂಗ ಆ ಬೆಳಕು ನುಂಗ್ತೈತಲ್ಲ. ಅವ್ರ ಮುಂದೆ ಹೇಳ್ತಾರೆ ನೋಡ್ರಿ, ಗುರು ಗೋವಿಂದನ ಪಾದ ನನ್ನನ್ನೇ ನುಂಗಿತ್ತ. ಯಾರ ನಾ ಅನ್ನುವಂಥ ವ್ಯಕ್ತಿ ಯಾರು ದೊಡ್ಡ ದೊಡ್ಡವ್ರದಾರಲ್ಲ ಅಂಥವ್ರನ್ನೆಲ್ಲರನ್ನು ನುಂಗಿ ನೀರು ಕುಡಿಯುವಂಥ ಶಕ್ತಿ ಯಾವುದಕ್ಕದ ಅಂದ್ರೆ ಅದು ಗುರುವಿನ ಪಾದಕ್ಕೆ ಐತಿ ಅನ್ನುವಂತಹ ವಿಚಾರವನ್ನ ಶಿಶುನಾಳ ಶರೀಫರು ಎಷ್ಟು ಚಂದ ಬರ್ದಾರು. ಅದಕ್ಕೆ ಗುರು ಗೋವಿಂದನ ಪಾದ ನನ್ನನ್ನೇ ನುಂಗಿತ್ತ ಅಂತ ಹೇಳಿ. ಅಪ್ಪಾಯಿ ಮುತ್ಯನ ಶಕ್ತಿನೂ ಅಷ್ಟೇ ದೊಡ್ಡದದ. ಅವ್ರ ಚರಿತ್ರೆಯನ್ನು ಓದ್ತಿದ್ದೆ ನಾನು ಪುಸ್ತಕದೊಳಗೆ. ಕೃಷ್ಣಾ ನದಿಯೊಳಗೆ ಮುಳುಗುತ್ತಿದ್ರು. ಮುಳುಗಿ ಹಂಗೆ ಆ ಕಡೆ ಟಿಕೆಟ್ ಭಕ್ತರಿಗೆಲ್ಲ ದರ್ಶನ ಕೊಡ್ತಿದ್ರು. ಅಪ್ಪಾಯಿ ಮುತ್ಯ ಇಲ್ಲೇದಾನ ನೋಡಿದ ಒಮ್ಮೆ ಶ್ರೀಶೈಲದ ಪಾತಾಳ ಗಂಗೆಯೊಳಗನೆ ಎದ್ದಿರುವಂಥ ಅಪರೂಪದ ಗುರುಗಳು ಅಂದರೆ ಅಪ್ಪಾಯಿ ಮುತ್ಯ ಅವರು ಅನ್ನುವಂಥ ಚರಿತ್ರೆಯನ್ನು ನಾವು ಆ ಚರಿತ್ರೆಯನ್ನು ನಾವು ಕೇಳಿದ್ದನ್ನು ನೋಡಿದಾಗ, ಆ ಓದಿದನ್ನು ಅನುಭವಿಸಿದಾಗ ಇಷ್ಟ ಆನಂದ ಅನ್ನಿಸ್ತದೆ ಅಲ್ಲ. ಒಂದು ಅತಿ ಮಾನುಷ್ಯವಾಗಿರುವಂಥ ಶಕ್ತಿ ಏನಿರ್ತದಲ್ಲ ಕೆಲವು ವ್ಯಕ್ತಿಗಳಿಗೆ ಇರ್ತದೆ. ಹಂಗೆ ಸಹಜವಾಗಿಯೇ ಅವ್ರಿಗೆ ಆ ಶಕ್ತಿ ಇರಬೇಕು. ಅಪ್ಪಾಯಿ ಮತ್ತೆ ಹೇಳ್ತಿದ್ರೆ ಅಪ್ಪ ಅವ್ರು ಬರುವಾಗ, ಅಪ್ಪಾಯಿ ಮತ್ತೆ ಯಾವಾಗಲೂ ಭಾಳ ಅಂದ್ರೆ ಭಾಳ ಭಕ್ತರ ಮೇಲೆ ಪ್ರೀತಿ ಬಾಳ್ರಿ. ಯಾರು ನಂಬಿ ಅವ್ರ ಹತ್ರ ಹೋಗ್ಯಾರಲ್ಲ ಅವು ಕಂಟ್ಯಾಗ ಕುಂಡ್ರು ಒಲ್ಲಕ್ಕ ನಿಮಗೆ ಒಳ್ಳೇದಾಗ್ತೈತಪ್ಪ ಅಂತ ಹೇಳಿಬಿಟ್ರೆ ಅಂದ್ರೆ ಅವು ಮಾತುಗಳ ಮಾತಾಗಿರಲಿಲ್ಲ, ಅವು ಸಾಕ್ಷಾತ್ ಮಂತ್ರಗಳಾಗಿಯೇ ಭಕ್ತರನ್ನು ಉದ್ಧಾರ ಮಾಡ್ಯಾವ ನೋಡ್ರಿ ಅನ್ನುವಂತಹ ಮಾತುಗಳನ್ನು ಅವ್ರು ಹೇಳಿದ್ದನ್ನು ಕೇಳಿದಾಗ ಭಾಳ ಅಂದ್ರೆ ಭಾಳ ಆನಂದ ಅನ್ನಿಸ್ತದೆ. ಅಂಥ ಒಬ್ಬ ಅಪರೂಪದ ಯುಗ ಪುರುಷನ ಒಂದು ಅರ್ಥಪೂರ್ಣವಾಗಿರುವಂತಹ ಶತಮಾನೋತ್ಸವವನ್ನು ಭಾಳ ಚಂದದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಒಂದು ಸಂಕಲ್ಪವನ್ನು ಮಾಡಬೇಕು. ಪರಮ ಪೂಜ್ಯರಾಗಿರುವಂತಹ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮೀಜಿಯವರ ಮುಂದಾಳತ್ವದಲ್ಲಿ ಈ ಭಾಗದಲ್ಲಿ ಸಹಜವಾಗಿಯೇ ಭಕ್ತಿ ಅನ್ನುವಂಥದ್ದು, ಆ ಭಕ್ತಿಯನ್ನು ಉದ್ದೀಪನಗೊಳಿಸುವಂಥ ಕೆಲಸ ಆಗಬೇಕು. ಆ ಭಕ್ತಿಯನ್ನು ಇಗ್ನೈಟ್ ಮಾಡೋದು ಅಂತ ಹೇಳ್ತೀವಿ ನಾವು. ಅದನ್ನು ಹೆಚ್ಚೆಚ್ಚಾಗಿ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇನ್ನು 1 ವರ್ಷ ನಮಗೆ ಟೈಮ್ ಅದ. ನಾನು ಮೊದಲೇ ದಿನಾನು ಬಂದಾಗ ಹೇಳಿದ್ದೆ, ಒಂದು ಮೀಟಿಂಗ್ ಬಂದಾಗ ಹೇಳಿದ್ದೆ, ಭಾಳ ಚಂದ ಕಾರ್ಯಕ್ರಮ ಮಾಡಬೇಕು. ಎಷ್ಟು ಚಂದ ಕಾರ್ಯಕ್ರಮ ಮಾಡಬೇಕು ಅಂದರೆ ನಾನು ಅದನ್ನೇ ಹೇಳಿದ್ನಲ್ಲ, ನಿಮ್ಮೆಲ್ಲ ಭಕ್ತರು ನೋಡಿದಾಗ ನಾನು ಅಪ್ಪ ಅವ್ರ ಕಾರ್ಯ ಬರ್ಬೇಕಾದ್ರೆ ಮಾತಾಡ್ಕೊಂಡು ಆಚಾರ್ಯ ಹೇಳ್ತಿದ್ರು, ನೀವು ಒಳ್ಳೊಳ್ಳೆ ಸಂಗೀತಗಾರರನ್ನ ನೀವು ಒಂದೇ ಕಡೆ ನೋಡಬೇಕಾಗಿತ್ತು ಅಂದ್ರೆ ನೀವು ಗದಗಿನ ಕಡೆಗೆ ಹೋಗ್ಬೇಕು. ಗದಗಿನ ವೀರೇಶ್ವರ ಪುಣ್ಯಾಶ್ರಮ ಅದ, ಅಲ್ಲಿ ಒಳ್ಳೊಳ್ಳೆ ಸಂಗೀತಗಾರ ನಿಮ್ಗೆ ಸಿಗ್ತಾರೆ. ನೀವು ಒಳ್ಳೊಳ್ಳೆ ಸಾಹಿತಿಗಳನ್ನು ಒಂದೇ ಕಡೆ ನೋಡಬೇಕಾಗಿತ್ತು ಅಂದ್ರೆ ನೀವು ಧಾರವಾಡದ ಕಡೆ ಹೋಗ್ಬೇಕು. ಧಾರವಾಡಕ್ಕೆ ಹೋಗಿಬಿಟ್ರಿ ಅಂದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ದಾಗ ನಿಂತ್ಕೊಂಡು ಎಕಡೆ ಕಡೆ ಹೋಗಿರಿ ನೀವು ಸಾಹಿತಿ ಮನೆ ಮೇಲೆ ಹೋಗಿ ಬೀಳ್ತೈತೆ ಅಂತ ಹೇಳ್ತಾರೆ ಧಾರವಾಡದವ್ರು. ಅಷ್ಟು ಸಾಹಿತಿಗಳ್ರಿ ಧಾರವಾಡದವರು. ನೀವು ಒಳ್ಳೊಳ್ಳೆ ಇಂಜಿನಿಯರ್ಗಳನ್ನು ಒಂದೇ ಕಡೆ ನೋಡಬೇಕಾಗಿತ್ತು ಅಂದ್ರೆ ನೀವು ಬೆಂಗಳೂರು ಕಡೆ ಹೋಗಬೇಕು. ಪ್ರಶ್ನೆ ಏನು ಅಂದರೆ
ಒಳ್ಳೊಳ್ಳೆ ಸಂಗೀತಗಾರರು ನೋಡಬೇಕಾಗಿತ್ತಂದ್ರೆ ನೀವು ಗದಗಿನ ಪುಣ್ಯಾಶ್ರಮದ ಕಡೆಗೆ ಹೋಗಬೇಕು. ಒಳ್ಳೊಳ್ಳೆ ಸಾಹಿತಿಗಳನ್ನ ನೋಡಬೇಕಾಗಿತ್ತಂದ್ರೆ ನೀವು ಧಾರವಾಡದ ಕಡೆಗೆ ಹೋಗಬೇಕು. ಒಳ್ಳೊಳ್ಳೆ ಇಂಜಿನಿಯರ್ಗಳನ್ನು ನೋಡಬೇಕಾಗಿತ್ತು ಅಂದ್ರೆ ನೀವು ಬೆಂಗಳೂರು ಕಡೆಗೆ ಹೋಗಬೇಕು. ಬಂಗಾರದಂಥ ಭಕ್ತರನ್ನು ನೋಡಬೇಕಾಗಿತ್ತು ಅಂದ್ರೆ ನಾವು ಇಂಥ ಊರಿಗೇನೆ ಬರಬೇಕು. ನೀವೆಲ್ಲ ಇಲ್ಲಿ ಕುತ್ಕೊಂಡಿರಲ್ಲ, ನೀವೆಲ್ಲ ಬಂಗಾರದಂಥ ಭಕ್ತರು. ಇಲ್ಲಿ ನೋಡ್ರಿ, ಇದೆಲ್ಲ ಸ್ವಲ್ಪ ಡ್ರೈ ಲ್ಯಾಂಡ್ ಇರೋದು ಈ ಕಡೆ. ನೀವೆಲ್ಲ ದಾನ ಧರ್ಮ ದಾಸೋಹವನ್ನು ಮಾಡೋದನ್ನು ನೋಡಿದರೆ ನಾನಾ ಗಾಬರಿ ಆಗಿಬಿಟ್ಟಿದ್ರಿ. ಮನೆ ನಮ್ಮ ಅಪ್ಪು ಸರ್ ಜೊತೆಗೆ ಮಾತಾಡುವಾಗ ಹೇಳಿದ್ರು, ಅಪ್ಪ ಅವರ ನೀವು ಕಾರ್ಯಕ್ರಮ ಬರಬೇಕ್ರಿ ಅಂತ ತಿಳ್ಕೊಂಡು ಸಹಜವಾಗಿ ಆಮಂತ್ರಣ ಕೊಡುವಾಗ ನನಗೆ ಫೋನ್ ಮಾಡಿದ್ರು ಅವರು. ಭಾಳ ಚಲೋ ನಡೆದತ್ತಿಲ್ರಿ, ಹೆಂಗೆ ನಡೆದ ಕೆಲಸ ಅಂತ ಹೇಳಿದಾಗ ಒಂದ ಮಾತು ಹೇಳಿದ್ರು ಅವರು, ಅಪ್ಪ ಅವ್ರಿಗಾಗಲೇ 3 ಕೋಟಿ ರೂಪಾಯಿ ನಮಗೆ ಅನೌನ್ಸ್ ಆಗೈತಿ. ನಾವು ಇನ್ನೂ ಸ್ವಲ್ಪ ಎಲ್ಲ ಕಡೆ ಅಡ್ಡಾಡಿ ಬಿಟ್ಟಿವಿ ಅಂದರೆ ಇನ್ನೂ ಒಂದು 3 ಕೋಟಿ ರೂಪಾಯಿ ನಮಗೆ ಕೂಡಿಸ್ತದೆ. ಅಷ್ಟೆಲ್ಲ ಕೂಡಿದಾದ ಮೇಲೆ ನಾವೇನು ಮಾಡಬೇಕು ಅಂದ್ರೆ ಹುಯಿ ಅಂತ ಹೆಂಗೆ ಖರ್ಚು ಮಾಡೋದಲ್ರಿ, ನಾವು ಒಳ್ಳೆ ರೀತಿಯಿಂದ ಅದನ್ನು ಉಪಯೋಗ ಮಾಡ್ತೀವಿ ಅಪ್ಪ ಅವರ. ಅಲ್ಲಮ ಪ್ರಭು ಅಜ್ಜಾರ್ ಏನು ಹೇಳ್ತಾರಲ್ಲ, ಅದನ್ನು ನಾವು ತಲೆ ಮೇಲೆ ಇಟ್ಕೊಂಡು ನಾವು ಮಾಡ್ತೀವಿ ರೀ ಅಜ್ಜಾರ್ ಅನ್ನುವಂಥ ಮಾತುಗಳನ್ನು ನಿಮ್ಮೆಲ್ಲರ ಪರವಾಗಿ ಅವ್ರು ಮಾತಾಡಿದ್ದನ್ನು ಕೇಳಿ ನನಗೆ ಭಾಳ ಖುಷಿ ಆಯಿತು. ಹಂಗೆ ಇರಬೇಕು ರೀ. ಅದರ ಮೂಲಕ ರಚನಾತ್ಮಕ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಬೇಕು. ಯಾಕಂದ್ರೆ ನಾನು ಇದೀಗ ಒಂದು ಮಾತನ್ನು ಹೇಳಿದ್ದಲ್ಲ, ಸಹಜವಾಗಿಯೇ ಆಧ್ಯಾತ್ಮಿಕವಾಗಿ ಕೆಲವೊಂದಿಷ್ಟು ಮಂದಿ ಈಗ ನೋಡ್ರಿ, ನಾವು ಬೇರೆ ಬೇರೆ ಈಗ ಜಗತ್ತಿನ ಎಲ್ಲ ವಿಚಾರಗಳನ್ನು ನೋಡಿದ್ರಿ ಅಂತಂದರೆ ಭಾಳ ಅಂದ್ರೆ ಭಾಳ ಪ್ರಕ್ಷುಬ್ಧಮಯವಾಗಿರುವಂಥ ವಾತಾವರಣದೊಳಗೆ ನಾವು ಇದೀವಿ. ನಿಮ್ಗೆ ಗೊತ್ತದನಿಲ್ಲ ಗೊತ್ತಿಲ್ಲ, ಯುದ್ಧಗಳು ನಡೆದಾವ. 21ನೇ ಶತಮಾನ ಅಂದರೆ ಯುದ್ಧದ ಶತಮಾನ ಅಲ್ಲ ಇದು. 21ನೇ ಶತಮಾನ ಅಂದರೆ ಪ್ರೀತಿಯಿಂದ ಬಾಳುವಂಥ ಶತಮಾನ ಇದು. ಹಂಗಾಗಬೇಕಿದು. ಆದರೆ ಒಂದು ದೇಶವನ್ನು ನೋಡಿದರೆ ಇನ್ನೊಂದು ದೇಶ ಹುರಿದು ಮುಕ್ಕಬೇಕಾಗಿರುವಂಥ ಒಂದು ಪರಿಸ್ಥಿತಿ ಒಳಗೆ ನಾವೆಲ್ಲರೂ ಇರೋಣದರಿಂದ ನಾವೆಲ್ಲರೂ ಆಧ್ಯಾತ್ಮಿಕತೆಯನ್ನು ಅಳವಡಿಸಿಕೊಳ್ಬೇಕು. ಆಧ್ಯಾತ್ಮಿಕತೆಯನ್ನು ನಮ್ಮನ್ನು ಮಕ್ಕಳಿಗೆ ತುಂಬಬೇಕು. ನಾವು ಹಿಂಸಾಚಾರ ಪ್ರವೃತ್ತಿಯನ್ನು ದೂರೀಕರಿಸಬೇಕು. ಅವರಿಗೆ ಸಂಸ್ಕೃತಿ ಸಂಸ್ಕಾರವನ್ನು ಕೊಡಬೇಕು. ನಾನು ನಿಮ್ಮನ್ನು ಕೇಳ್ತೀನಿ, ನಮ್ಮ ದೇಶಕ್ಕೆ ಏನಾದರೂ ಅಕ್ಕಿಯ ಕೊರತೆ ಆಯಿತು ಅಂದರೆ ನಾವು ಬೇರೆ ದೇಶದಿಂದ ತರಿಸ್ಕೊಳ್ಬಹುದು. ನಮ್ಮ ದೇಶಕ್ಕೆ ಗೋಧಿಯ ಕೊರತೆ ಆಯಿತು ಅಂದ್ರೂ ನಾವು ಬೇರೆ ದೇಶದಿಂದ ತರಿಸ್ಕೊಳ್ಬಹುದು. ನಮ್ಮ ದೇಶಕ್ಕೆ ಕಂಪ್ಯೂಟರ್ಗಳ ಕೊರತೆ ಆಯಿತು ಅಂದ್ರೂ ಕೂಡ ನಾವು ಬೇರೆ ದೇಶದಿಂದ ತರಿಸ್ಕೊಳ್ಬಹುದು. ಸಂಸ್ಕಾರವಂತ ಮಕ್ಕಳ ಕೊರತೆ ಆಯಿತು ಅಂದರೆ ನಾವು ಯಾವ ದೇಶದಿಂದ ತರಿಸ್ಕೊಳ್ಬೇಕು ಹೇಳ್ರಿ? ನಾವು ಅವ್ರಿಗೇ ಸಂಸ್ಕಾರ ಕೊಡಬೇಕು. ನಮ್ಮ ಯುವಕರಿಗೇ ಸಂಸ್ಕಾರ ಕೊಡಬೇಕು. ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ, ಸಾಯಂಕಾಲ ಆತಂದ್ರೆ ನಮ್ಮ ಮಕ್ಕಳು ಯಾರೋ ಮನೆಯೊಳಗೆ ಊಟ ಮಾಡೋಂಗಿಲ್ಲ. 18-20 ವರ್ಷದ ಮಕ್ಕಳು ಸಂಜೆ ಊಟ ನಮ್ಮ ಮನೆಯೊಳಗೆ ನಾವು ಯಾರು ಮಾಡೋಕ್ಕೆ ಅವಕಾಶನ ಅವ್ರಿಗೆ ಆಗ್ತಾ ಇಲ್ಲೋ, ಅಥವಾ ಯಾಕೆ ಹಂಗೆ ಆಗಾಕತ್ತದ ಅನ್ನುವಂಥದ್ರ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕು. ಅದಕ್ಕೆ ಆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕಲ್ಲ. ಹೀಗಾಗಿ ಸಂಸ್ಕೃತಿ ಸಂಸ್ಕಾರದ ಹಬ್ಬವನ್ನಾಗಿ ನಾವು ಶತಮಾನೋತ್ಸವವನ್ನು ನಾವು ಮಾಡಿಬಿಟ್ಟಿವಿ ಅಂದರೆ ಅದೇ ನಿಜವಾಗಿಯೂ ಅಪ್ಪಯ್ಯ ಸ್ವಾಮಿಗಳವರಿಗೆ ಸಲ್ಲಿಸುವಂಥ ಒಂದು ದೊಡ್ಡ ಕಾಣಿಕೆ ಅಂತ ನಾವೆಲ್ಲ ತಿಳ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಅಪ್ಪ ಅವರು ನಾವು ಲಕ್ಷ ರೂಪಾಯಿ ಕೊಡ್ಬೇಕಂತೀವ್ರಿ, ನಮ್ಮ ಹತ್ರ ರೊಕ್ಕ ಇಲ್ಲಲ್ರಿ, ಹೆಂಗೆ ಮಾಡೋರಿ ಆಚಾರ? ನೀವು ಯಾರಾದರೂ ಹಂಗೆ ವಿಚಾರ ಮಾಡಕತ್ರಿ ಅಂದ್ರೆ ದಯವಿಟ್ಟು ತಲೆಯಾಗೇನು ತೆಗೆದು ಬಿಡ್ರಿ. ಲಕ್ಷ ರೂಪಾಯಿ ಕೊಟ್ರೇನ ನೀವು ಕಾಣಿಕ ಕೊಟ್ಟಂಗ ಅಂತ ತಲೆಯಾಗೇನು ತೆಗೆದು ಬಿಡ್ರಿ. ಇಲ್ಲಿ ಚಲೋ ಕಾರ್ಯಕ್ರಮ ನಡೆದದ, ಅಲ್ಲಿ